समारूढस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरौ श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशकारिणे। नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्से नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। सप्तकांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा। हरे कृष्ण प्रभुजी दंडवत प्रणाम। हरे कृष्ण। ಹರೇ ಕೃಷ್ಣ. ಸಹೋದರ ನಾವು 29ನೇ ಅಧ್ಯಾಯದಲ್ಲಿ ನಾರದ ಮತ್ತೆ ಪ್ರಾಚೀನ ಪರಿಷತ್ ರಾಜನ ಮಧ್ಯೆ ನಡೆದಂತಹ ಸಂವಾದದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಹೀಗೆ ನಾರದರು ರಾಜ ಪ್ರಾಚೀನ ಪರಿಷತ್ ಮೇಲೆ ಕೃಪೆಯನ್ನು ತೋರಿಸಿದ್ದಾರೆ, ಅವರಿಗೆ ಆಧ್ಯಾತ್ಮ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಪುರಂಜನ ಉಪಾಖ್ಯಾನದ ಮುಖಾಂತರ ಅವರಿಗೆ ಉಪದೇಶವನ್ನು ನೀಡಿ ಭಕ್ತಿ ಸೇವೆಯ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಕೇಳಿದ ಮೇಲೆ ಪ್ರಾಚೀನ ಪರಿಷತ್ ರಾಜ ತುಂಬ ಗಂಭೀರವಾಗಿ ಆಧ್ಯಾತ್ಮಿಕ ಪದದಲ್ಲಿ ತೊಡಗಿದರು. ಸೊ ಅವರು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗಿ ಅವರು ತಪಸ್ಸನ್ನು ಮಾಡಿ ಭಕ್ತಿ ಸೇವೆಯನ್ನು ಮಾಡಿ ಅವರು ಪರಮಗತಿಯನ್ನು ಪಡೆದರು ಅನ್ನೋದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ಓದಿದ್ದೀವಿ. ಈಗ ಇವತ್ತು 30ನೇ ಅಧ್ಯಾಯ. ಸೊ ಪ್ರಚೇತರ ಚಟುವಟಿಕೆಗಳು ಈ ಅಧ್ಯಾಯದ ಹೆಸರು. ಸೊ ಪ್ರಚೇತರು ಅವರು ತಪಸ್ಸು ಮಾಡೋದಕ್ಕಂತ ಕಾಡಿಗೆ ಹೋಗಿದ್ದರು. ಅವರಿಗೆ ಶಿವನ ಅನುಗ್ರಹವಾಯಿತು. ಶಿವನಿಂದ ಅವರು ರುದ್ರಗೀತೆಯನ್ನು ಕಲಿತರು. ಸೊ ರುದ್ರಗೀತೆಯನ್ನು ಇದನ್ನು ಜಪ ಮಾಡಿ ಭಗವಂತನ ಮೇಲೆ ಧ್ಯಾನ ಮಾಡಿ ಅಂತ ಶಿವನು ಪ್ರಚೇತರಿಗೆ ತಿಳಿಸಿದ್ದ. ಸೊ ಪ್ರಚೇತರೆಲ್ಲರೂ ಸರೋವರದ ಒಳಗಡೆ ಹೋಗಿ ನೀರಿನಲ್ಲಿ ಅವರು ದೀರ್ಘಕಾಲ ಸಾವಿರಾರು ವರ್ಷ ತಪಸ್ಸನ್ನು ಮಾಡಿದ ಮೇಲೆ ಭಗವಂತ ಅವರಿಗೆ ಪ್ರತ್ಯಕ್ಷನಾಗ್ತಾನೆ. ಸೊ ಇಲ್ಲಿ ವಿದುರ ಮೈತ್ರೇಯರಿಂದ ಭಾಗವತವನ್ನು ಕೇಳ್ತಾ ಇದ್ದಾರೆ. ಸೊ ವಿದುರರು ಪ್ರಚೇತರ ಬಗ್ಗೆ 24ನೇ ಅಧ್ಯಾಯದಲ್ಲಿ ಕೇಳಿದ್ರು. ಸೊ 25ನೇ ಅಧ್ಯಾಯದಿಂದ ಪುರಂಜನನ ಕಥೆ ಸ್ಟಾರ್ಟ್ ಆಗುತ್ತೆ. ಸೊ ಪುರಂಜನ ರಾಜ ಹೇಗೆ ಪುರಂಜನ ಉಪಾಖ್ಯಾನ ಸ್ಟಾರ್ಟ್ ಇದೆ, ನಂತರ ಪ್ರಾಚೀನ ಪರಿಷತ್ ರಾಜನ ಉದ್ಧಾರ ಅದರ ಕಥೆ ಕೇಳಿ ಬಂತು. ಆದರೆ ವಿದುರ ಕಥೆಯನ್ನು ಮರೆತಿಲ್ಲ. ಪ್ರಚೇತರು ತಪಸ್ಸು ಮಾಡೋದಕ್ಕೆ ಕಾಡಿಗೆ ಹೋಗಿದ್ದರು. ಅವರಿಗೆ ಶಿವನ ಅನುಗ್ರಹವಾಯಿತು. ಅವರು ನೀರಿನಲ್ಲಿ ತಪಸ್ಸು ಮಾಡ್ತಾ ಇದ್ರು. ಅವ್ರಿಗೆ ಏನಾಯಿತು, ಅವರು ಹೇಗೆ ಯಶಸ್ಸನ್ನು ಪಡೆದರು, ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಯಶಸ್ಸನ್ನು ಹೇಗೆ ಪಡೆದಿದ್ದಾರೆ, ಅದರ ಬಗ್ಗೆ ತಿಳ್ಕೋಬೇಕು ಅಂತ ನನಗೆ ಕುತೂಹಲವಿದೆ. ಅದಕ್ಕೆ ದಯವಿಟ್ಟು ತಿಳಿಸಿ ಅಂತ ವಿದುರನು ಮೈತ್ರಿಯರಿಗೆ ಪ್ರಶ್ನೆಯನ್ನು ಮಾಡ್ತಾರೆ.
ಸೊ ಆ ಪ್ರಶ್ನೆಯಿಂದ ಈ ಅಧ್ಯಾಯ ಪ್ರಾರಂಭವಾಗುತ್ತೆ. ಸೊ ಪ್ರಥಮ 2 ಶ್ಲೋಕದಲ್ಲಿ ಪ್ರಚೇತರ ಬಗ್ಗೆ ಮೈತ್ರೇಯನಿಗೆ ವಿದುರನ ಪ್ರಶ್ನೆಗಳು. ನಂತರ ಪ್ರಚೇತರು ರುದ್ರಗೀತೆಯನ್ನು ಪಠಿಸಿ ವಿಷ್ಣು ದರ್ಶನವನ್ನು ಪಡೆಯುತ್ತಾರೆ. ಸೊ ಮೈತ್ರೇಯರು ಪ್ರಚೇತರ ಕಥೆಯನ್ನು ಮುಂದುವರಿಸ್ತಾರೆ. ವಿಷ್ಣುವಿನ ದರ್ಶನವಾಗುತ್ತೆ. ಪ್ರಚೇತರಿಗೆ ಭಗವಂತ ಕೆಲವು ಮಾತನ್ನು ಹೇಳ್ತಾನೆ. ನಂತರ ಪ್ರಚೇತರು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಭಗವಂತನಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ಭಕ್ತರ ಸಂಘ ಬೇಕು, ನಮಗೆ ಭಕ್ತರ ಸಹವಾಸ ಬೇಕು ಅನ್ನುವ ಒಂದು ವರವನ್ನು ಬೇಡ್ಕೊತಾರೆ. ನಂತರ ಭಗವಂತ ಆಶೀರ್ವಾದವನ್ನು ಕೊಟ್ಟು ತನ್ನ ಲೋಕಕ್ಕೆ ನಿರ್ಗಮಿಸುತ್ತಾನೆ. ಪ್ರಚೇತರು ಮತ್ತೆ ನೀರಿನಿಂದ ಹೊರಗಡೆ ಬಂದು ಭೂಮಿಗೆ ಬರ್ತಾರೆ. ಪ್ರಚೇತರು ಮದುವೆ ಮಾಡ್ಕೊತಾರೆ. ಅವರಿಗೆ ಒಬ್ಬ ಮಗ ಆಗ್ತಾನೆ. ಅವನ ಹೆಸರು ದಕ್ಷ ಪ್ರಜಾಪತಿ. 4ನೇ ಸ್ಕಂದದ ಪ್ರಾರಂಭದಲ್ಲಿ ಬಂದಂತಹ ದಕ್ಷ ಪ್ರಜಾಪತಿ ಮತ್ತೆ ಹುಟ್ಟಿ ಬರ್ತಾರೆ. ಆ ಕಥೆಯನ್ನು ಇವತ್ತು ಕೇಳೋಣ ನಾವು. ಸೊ ಈ ಶ್ಲೋಕದಲ್ಲಿ ಸುಮಾರು 51 ಶ್ಲೋಕಗಳಿವೆ. ಈ ಅಧ್ಯಾಯದಲ್ಲಿ 51 ಶ್ಲೋಕಗಳಿವೆ. ಸೊ ಕೆಲವು ಮುಖ್ಯ ಶ್ಲೋಕಗಳನ್ನು ನಾವು ಓದೋಣ, ಮತ್ತೆ ಉಳಿದ ಶ್ಲೋಕಗಳನ್ನು ಕಥೆ ರೂಪದಲ್ಲಿ ನಾನು ತಿಳಿಸುತ್ತೇನೆ. ಸೊ ಇವತ್ತು ಪ್ರಥಮ ಶ್ಲೋಕದಲ್ಲಿ ಯಾರಿಗೆ ಓದೋ ಇಚ್ಛೆ ಇದೆ ಅವರು ಕೈ ಎತ್ತಬಹುದು. ಅವರಿಗೆ ಅವಕಾಶವನ್ನು ನೀಡಲಾಗುತ್ತೆ. ಎಸ್ ಕೆ ಸರಸ್ವತಿ ಕೃಷ್ಣ ಮಾತಾಡಿ. ಕೃಷ್ಣ ಪ್ರಭು. ವಿದುರೋವಾಚ ತೇ ತ್ವಯಾ ವಿಹಿತಾ ಬ್ರಹ್ಮನ್ ಸುತಾಃ ಪ್ರಾಚೀನಿ ಬರ್ಹಿಷಃ ತೇ ರುದ್ರಗೀತೇನ ಹರಿಂ ಸಿದ್ಧಿಂ ಆಪೋ ಪ್ರತೋಷ್ಯಕಂ. ಹರೇ ಕೃಷ್ಣ ಪ್ರಭುಜಿ. ವಿದುರನು ಮೈತ್ರಿಯರನ್ನು ಪ್ರಶ್ನಿಸಿದನು, ಏ ಬ್ರಾಹ್ಮಣರೇ, ಹಿಂದೆ ನೀವು ಪ್ರಾಚೀನ ಬಹಿರಿಯ ಪುತ್ರನ ಬಗೆಗೆ ಮಾತನಾಡಿದ್ದೀರಿ. ಶಿವನು ರಚಿಸಿದ ಹಾಡೊಂದನ್ನು ಕೀರ್ತಿಸುವ ಮೂಲಕ ಅವನು ದೇವೋತ್ತಮ ಪರಮಪುರುಷನನ್ನು ತೃಪ್ತಿಗೊಳಿಸಿದರೆಂದು ತಿಳಿಸಿದ್ದೀರಿ. ಹೀಗೆ ಮಾಡಿ ಅವರು ಏನನ್ನು ಸಾಧಿಸಿದರು? ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು. ಸಿದ್ಧಿಂ ಆಪುಹು, ಎಂತಹ ಸಿದ್ಧಿ ಅವರಿಗೆ ದೊರಕಿತು? ಆ ಸಿದ್ಧಿಯ ಬಗ್ಗೆ ನಮಗೆ ತಿಳ್ಕೋಬೇಕು. ಯಾಕಂದರೆ ಮನುಷ್ಯಾನಾಂ ಸಹಸ್ರೇಶು, ಸಾವಿರಾರು ಜನರಲ್ಲಿ ಒಬ್ಬರಿಗೆ ಭಗವತ್ ಪ್ರಾಪ್ತಿ ಆಗುತ್ತೆ. ಅಂತಹ ದುರ್ಲಭ ಜನರು ಇವರು ಪ್ರಚೇತರು. ಅವರಿಗೆ ಶಿವನ ದರ್ಶನವಾಗಿತ್ತು. ಸೊ ಅವರು ಮುಂದೆ ಹೇಗೆ ವರವನ್ನು ಪಡೆದರು ಅನ್ನೋದನ್ನು ತಿಳಿಸಿ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಪ್ರಚೇತರು ಈ ಜಗತ್ತಿನಲ್ಲಿ ಸುಖವನ್ನು ಅನುಭವಿಸಿದರು. ನಂತರ ಅವರಿಗೆ ಪರಲೋಕ ಪ್ರಾಪ್ತಿ ಕೂಡ ಆಯಿತು. ಅದಕ್ಕೆ ಅವರು ಒಂದು ಒಳ್ಳೆ ಉದಾಹರಣೆ, ಹೌ ಟು ಬಿ ಹ್ಯಾಪಿ ಇನ್ ದಿಸ್ ವರ್ಲ್ಡ್ ಆ್ಯಂಡ್ ಆಲ್ಸೋ ದ ಅದರ್ ವರ್ಲ್ಡ್. ಕಿಂ ಬಾರ್ಹಸ್ಪತ್ಯೇಹ ಪರತ್ರವಾಥ ಕೈವಲ್ಯನಾಥ ಪ್ರಿಯಪಾರ್ಶ್ವವರ್ತಿನಃ ಆಸಾದ್ಯ ದೇವಂ ಗಿರಿಶಂ ಯದೃಚ್ಛಯ ಪ್ರಾಪು ಪರಂ ನೂನಮತ ಪ್ರಚೇತಸಃ. ಓಕೆ, ರಮಣಿ ಮಾತಾಜಿ. ಹರೇ ಕೃಷ್ಣ. ನನ್ನ ಪ್ರೀತಿ ಪಾತ್ರ ಬಾಹಸ್ಪತ್ಯನೆ ಪ್ರಚೇತರೆಂದು ಖ್ಯಾತರಾದ ಮಹಾರಾಜ ಬಹಿರ್ಷತ್ತನ ಮಕ್ಕಳು ಮೋಕ್ಷಪ್ರದನಾದ ದೇವೋತ್ತಮ ಪರಮಪುರುಷನಿಗೆ ಅತ್ಯಂತ ಪ್ರಿಯನಾದ ಶಿವನನ್ನು ಭೇಟಿ ಮಾಡಿದ ಮೇಲೆ ಏನನ್ನು ಪಡೆದುಕೊಂಡರು? ಅವರು ಆಧ್ಯಾತ್ಮಿಕ ಪ್ರಪಂಚವನ್ನು ಸೇರಿದ್ದೇನೂ ಸರಿ, ಆದರೆ ಅದಲ್ಲದೆ ಈ ಭೌತಿಕ ಪ್ರಪಂಚದಲ್ಲಿ ಆ ಜನ್ಮದಲ್ಲಾಗಲಿ ಇತರ ಜನ್ಮದಲ್ಲಾಗಲಿ ಅವರೇನನ್ನು ಗಳಿಸಿಕೊಂಡರು? ಹರೇ ಕೃಷ್ಣ. ಸೊ ಗಿರೀಶಂ ಆಸಾದ್ಯ ದೇವಂ ಗಿರೀಶಂ ಯದೃಚ್ಛಯ. ಗಿರೀಶ ಅಂದರೆ ಶಿವ. ಸೊ ಶಿವನ ದರ್ಶನವನ್ನು ಪಡೆದುಕೊಂಡರು. ಅಂತಹ ಅಪರೂಪದ ಭಕ್ತರು ಇವರು. ಸೊ ಶಿವ ಎಲ್ಲರ ಇಚ್ಛೆಯನ್ನು ಪೂರೈಸುತ್ತಾನೆ. ವಿಶೇಷವಾಗಿ ಜನರ ಭೌತಿಕ ಇಚ್ಛೆ ಉಳ್ಳವರು ಶಿವನ ಹತ್ರ ಹೋಗ್ತಾರೆ, ಅವರ ಇಚ್ಛೆಗಳನ್ನೆಲ್ಲ ಪೂರೈಸುತ್ತಾನೆ. ಸೊ ಇಲ್ಲಿ ಪ್ರಚೇತರು ಕೂಡ ಶಿವನ ದರ್ಶನವನ್ನು ಪಡೆದಿದ್ದರು. ಅವರ ಗತಿ ಏನಾಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ.
ಸೊ ಪ್ರಚೇತರು ನೀರಿನಲ್ಲಿ ತಪಸ್ಸನ್ನ ಮಾಡಿದ್ದರು. ಆದೇಶಕಾರಿಣಃ ಜಪಯಜ್ಞೇನ ತಪಸಾ ಪುರಂಜನಂ ಅಥೋಷಯತ್. ಇಲ್ಲಿ ಭಗವಂತನಿಗೆ ಪುರಂಜನ ಅಂತ ಕರೆದಿದ್ದಾರೆ. ಮತ್ತೆ ಕನ್ಫ್ಯೂಸ್ ಆಗ್ಬೋದು, ಪುರಂಜನ ಕಥೆ ಆಯ್ತಲ್ಲ ಮುಂದೆ ಮತ್ತೆ ಯಾಕೆ ಪುರಂಜನ ಅಂತ ಬರ್ತಾ ಇದೆ? ಆಕ್ಚುಲಿ ಪುರಂಜನ ಈ ಪದಕ್ಕೆ ಎರಡು ಅರ್ಥ ಇದೆ. ಜೀವಾತ್ಮಕ್ಕೂ ಪುರಂಜನ ಅಂತ ಕರೀತಾರೆ. ಯಾಕಂದ್ರೆ ದೇಹ ಒಂದು ಪುರ, ಊರು. ಈ ದೇಹದೊಳಗಡೆ ಆತ್ಮವಿದೆ, ಅದಕ್ಕೆ ಆತ್ಮಕ್ಕೆ ಪುರಂಜನ ಅಂತ ಕರೀತಾರೆ. ಆದರೆ ಆತ್ಮದ ಜೊತೆಗೆ ಪರಮಾತ್ಮನು ಕೂಡ ಈ ದೇಹದಲ್ಲಿ ವಾಸಿಸುತ್ತಿದ್ದಾನೆ. ಸೊ ಅದಕ್ಕೆ ಪರಮಾತ್ಮನಿಗೂ ಕೂಡ ಪುರಂಜನ ಅಂತ ಕರೀತಾರೆ. ಸೊ ಆತ್ಮ ಕೂಡ ಪುರಂಜನ, ಪರಮಾತ್ಮ ಕೂಡ ಪುರಂಜನ. ಸೊ ಕೃಷ್ಣ ಇಸ್ ಆಲ್ಸೋ ಪುರಂಜನ. ಸೊ ಸೊ ಈ ದೇಹದೊಳಗಡೆ ಭಗವಂತ ನೆಲೆಸಿದ್ದಾನೆ, ಅದಕ್ಕೆ ಪುರಂಜನ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಅಂಡಾಂತರಸ್ಥ ಪರಮಾಣು ಛಯಾಂತರಸ್ಥಂ, ಪ್ರತಿಯೊಂದು ಅಣುವಿನಲ್ಲೂ ಕೂಡ ಭಗವಂತ ಇದ್ದಾನೆ. ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಭಗವಂತ ಇದ್ದಾನೆ. ಅದಕ್ಕೆ ಭಗವಂತನಿಗೆ ಪುರಂಜನ ಅನ್ನೋದರಲ್ಲಿ ತಪ್ಪೇನಿಲ್ಲ. ಓಕೆ, ಸೊ ಲಾರ್ಡ್ ಇಸ್ ಆಲ್ಸೋ ಪುರಂಜನ. ಸೊ ದಶವರ್ಷ ಸಹಸ್ರಾಂತೆ ಪುರುಷಸ್ಥ ಸನಾತನಃ. 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು. ಅವರಿಗೆ ಭಗವಂತನ ದರ್ಶನ ಆಯಿತು. ಪುರುಷಸ್ತು ಸನಾತನಃ ತೇಷಾಂ ಆವಿರ್ಭೂತ್ ಕೃಚ್ಛ್ರಾಂ ಶಾಂತೇನ ಶಮಯನ್ ರುಚ. ಇವರ ತಪಸ್ಸಿಗೆ ಮೆಚ್ಚಿ ಭಗವಂತ ಅಲ್ಲಿ ಪ್ರಕಟನಾಗುತ್ತಾನೆ. ಶಾಂತೇನ, ಶಾಂತ ತುಂಬಾ ಭಗವಂತ ತುಂಬಾ ಶಾಂತ ರೂಪ. ಶಾಂತಾಕಾರಂ ಭುಜಗಶಯನಂ. ಇಟ್ ಈಸ್ ವೆರಿ ಪೀಸ್ಫುಲ್ ಟು ಲುಕ್ ಎಟ್. ಮತ್ತೆ ಶಮಯನ್, ಶಾಂತೇನ ಶಮಯನ್ ಇವ, ಮತ್ತೆ ಎಲ್ಲ ದುಃಖವನ್ನ ನಾಶ ಮಾಡುವ ಹಾಗೆ ಭಗವಂತ ಅಲ್ಲಿ ಪ್ರಕಟ ಆಗ್ತಾನೆ. ಇಲ್ಲಿ ಭಗವಂತನ ದರ್ಶನವಾದಾಗ ಎಲ್ಲ ದುಃಖಗಳು ನಾಶವಾಗುತ್ತವೆ. ಭವತೋ ದರ್ಶನಂ ಯರ್ಹಿ ಅಪುನರ್ಭವ ದರ್ಶನಂ. ಯಾರಿಗೆ ಭಗವಂತನ ದರ್ಶನ ಒಂದು ಬಾರಿ ಆಗುತ್ತೆ, ಅವರು ಮತ್ತೆ ಈ ಭೂಮಿ ಮೇಲೆ ಹುಟ್ಟು ಬರಬೇಕಂತಿಲ್ಲ. ಅಪುನರ್ಭವ ದರ್ಶನ. ಸೊ ಭಗವಂತನ ದರ್ಶನದಿಂದ ಎಲ್ಲ ದುಃಖಗಳು ನಾಶವಾಗುತ್ತವೆ. ಸೊ ಶಾಂತೇನ ಶಾಮ್ಯೇನ ಅಂತ ಹೇಳಲಾಗಿದೆ. ಸೊ ಭಗವಂತ ಭಕ್ತನ ಭಕ್ತಿಗೆ ಮೆಚ್ಚಿ ಪ್ರಕಟನಾಗುತ್ತಾನೆ. ಅದೇ ಕಾರಣ ಪರಿತ್ರಾಣ ಸಾಧನ ವಿನಾಶ ದುಷ್ಕರ್ಮದೆಲ್ಲ ಓಕೆ. ಬಟ್ ಯಾವಾಗ ಭಕ್ತಿ ಸೇವೆಯನ್ನ ಭಕ್ತರು ಮಾಡ್ತಾರೆ, ಆಗ ಅವರ ಸಂತೋಷಕ್ಕೋಸ್ಕರ ಭಗವಂತ ಪ್ರಕಟನಾಗುತ್ತಾನೆ. ಆಯ್ತು. ಸೊ ಯಾವ ರೂಪದಲ್ಲಿ ಭಕ್ತರು ಭಗವಂತನ ಸೇವೆಯನ್ನು ಮಾಡುತ್ತಾರೋ ಅದೇ ರೂಪದಲ್ಲಿ ಭಗವಂತ ಪ್ರಕಟನಾಗುತ್ತಾನೆ. ಯದ್ಯಧ್ಯಾತ ಉರುಗಾಯ ವಿಭಾವಯಂತಿ ತತ್ತದ್ವಪು ಪ್ರಣಯಸೇ ಸದನುಗ್ರಹಾಯ. ಭಾಗವತದಲ್ಲಿ ಹೇಳಲಾಗಿದೆ, ಯಾವ ರೂಪದಲ್ಲಿ ನಾವು ಭಗವಂತನನ್ನು ನೋಡಕ್ಕೆ ಇಚ್ಛೆ ಪಡ್ತೀವಿ ಅದೇ ರೂಪದಲ್ಲಿ ಭಗವಂತ ಪ್ರಕಟನಾಗುತ್ತಾನೆ. ಸೊ ಇಲ್ಲಿ ಭಗವಂತ ಅಷ್ಟಭುಜ ವಿಷ್ಣು ರೂಪದಲ್ಲಿ ಪ್ರಕಟನಾಗುತ್ತಾನೆ. 8-handed ವಿಷ್ಣು ಫಾರ್ಮ್. 5ನೇ ಶ್ಲೋಕದಲ್ಲಿ ಭಗವಂತನ ವರ್ಣನೆ ಮಾಡಲಾಗಿದೆ. ಸೊ ಭಗವಂತ ಇಲ್ಲಿ ಪ್ರಕಟನಾಗಿದೆ ನೋಡಿ. ಗರುಡನ ಮೇಲೆ ಆರೂಢನಾಗಿ, ಗರುಡನ ಮೇಲೆ ನಿಂತಿದ್ದಾನೆ, ಕುಳಿತಿಲ್ಲ. ಇದರ ಅರ್ಥ ಏನು? ಭಗವಂತ ಭಕ್ತರಿಗೆ ಅನುಗ್ರಹ ಕೊಡೋದಕ್ಕೆ ತುಂಬಾ ಆತುರನಾಗಿದ್ದಾನೆ ಅಂತ ಅರ್ಥ. ಸೊ ಅಷ್ಟಭುಜಗಳಲ್ಲಿ ವಿವಿಧ ಅಸ್ತ್ರಗಳನ್ನು ಹಿಡಿದುಕೊಂಡಿದ್ದಾರೆ. ಮತ್ತೆ ಪ್ರಚೇತರಿಗೆ ನೋಡಿ ತಮ್ಮ ಅನುಗ್ರಹವನ್ನ ಅವರಿಗೆ ನೀಡುತ್ತಿದ್ದಾರೆ. ಪ್ರಚೇತರೆಲ್ಲರೂ ಎದ್ದು ನಿಂತು ಭಗವಂತನನ್ನ ಸ್ವಾಗತಿಸುತ್ತಿದ್ದಾರೆ. ಸುಪರ್ಣ ಸ್ಕಂದಂ ಆರೂಢೋ ಮೇರು ಶೃಂಗಂ ಇವಾಂಬುಧಃ ಪೀತವಾಸ ಮಣಿಗ್ರೀವಃ ಕುರ್ವನ್ ವಿತಿಮಿರಾದಿಶಾ. ಯಶೋಧ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಗರುಡನ ಹಗಲಿನ ಮೇಲೆ ಶೋಭಿಸುತ್ತಿದ್ದ ಪರಮ ಪುರುಷನು ಮೇರು ಪರ್ವತದ ಶಿಖರದ ಮೇಲೆ ನಿಂತಿರುವ ಮೋಡದಂತೆ ಕಂಗೊಳಿಸಿದನು. ಪರಮಪುರುಷನ ಅಪ್ರಾಕೃತ ದೇಹವು ಆಕರ್ಷಕ ಪೀತಾಂಬರಗಳಿಂದ ಆವೃತವಾಗಿತ್ತು. ಅವನ ಕಂಠವನ್ನು ಕೌಸ್ತುಭಮಣಿ ಎಂಬ ರತ್ನವು ಅಲಂಕರಿಸಿತ್ತು.
ಭಗವಂತನ ಶರೀರದ ಕಾಂತಿಯು ವಿಶ್ವದ ಕತ್ತಲೆಲ್ಲ ಹೋಗಲಾಡಿಸುತ್ತಿತ್ತು. ಹರೇ ಕೃಷ್ಣ. ಸೊ ಇದು ಸುಂದರವಾದ ದರ್ಶನ. ಆಕ್ಚುಲಿ ಭಾಗವತದಲ್ಲಿ ಭಗವಂತ ಯಾವಾಗ ಅವತರಿಸುತ್ತಾನೆ ತುಂಬ ವಿವರವಾಗಿ ಭಗವಂತನ ಸೌಂದರ್ಯವನ್ನು ವರ್ಣನೆ ಮಾಡಿದ್ದಾರೆ. ಸೊ ಇವತ್ತೇ ನಾವು ಒಂದು ಕ್ಲಾಸ್ ಕೇಳ್ತಾ ಇದ್ವಿ ಹಿಸ್ಬ್ರೇಂದ್ರ ರಾಧೇಶ್ಯಾಮ್ ಪ್ರಭುವಿಂದ. ಅವ್ರು ಹೇಳ್ತಾ ಇದ್ರು, ಯಾವಾಗ ರಸೋವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ, ಯಾವಾಗ ನಮಗೆ ಉನ್ನತ ಭಕ್ತಿ ರುಚಿಯ ಪ್ರಾಪ್ತಿಯಾಗುತ್ತೆ ಆವಾಗ ನಾವು ಭೌತಿಕ ಸುಖವನ್ನು ಬಿಡಲು ಸಾಧ್ಯ. ಆಧ್ಯಾತ್ಮಿಕ ರುಚಿ ಹುಟ್ಟಿದಾಗ ಭೌತಿಕ ಸುಖವನ್ನು ಬಿಡಲು ಸರಳವಾಗುತ್ತೆ. ಸೊ ಆಧ್ಯಾತ್ಮಿಕ ರುಚಿ ಬೆಳೆಸ್ಕೊಳ್ಳೋದಂದ್ರೆ ಏನು? ಭಗವಂತನ ರೂಪಕ್ಕೆ ಆಕರ್ಷಿತವಾಗುವುದು. ಭಗವಂತನ ದಿವ್ಯ ರೂಪವಾದ ಹೇಗೆ ಇಲ್ಲಿ ವರ್ಣನೆ ಮಾಡಿದರೆ ಅಂತಹ ರೂಪಕ್ಕೆ ನಾವು ಆಕರ್ಷಿತವಾದಾಗ ನಾವು ಮಾಯಾಶಕ್ತಿಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಅದೇ ಉನ್ನತವಾದ ರುಚಿ. ಉನ್ನತ ರುಚಿ ಅಂದ್ರೆ ಏನು? ಭಗವಂತನ ದಿವ್ಯವಾದ ರೂಪಕ್ಕೆ ಆಕರ್ಷಣೆಯನ್ನ ಬೆಳೆಸಿಕೊಳ್ಳುವುದು. ಅದು ಹೈಯರ್ ಟೇಸ್ಟ್. ಹಾಗೆ ಇಲ್ಲಿ ಭಗವಂತನ ಸುಂದರದ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಅಂದ್ರೆ ದ್ವಿತಿಮಿರ ದಿಶಃ, ಎಲ್ಲ ದಿಶೆಗಳಲ್ಲಿ ಇದ್ದಂತಹ ಅಂಧಕಾರವನ್ನು ಹೋಗಲಾಡಿಸಿದ್ದಾರೆ. ತಿಮಿರ ಅಂದರೆ ಕತ್ತಲು, ದ್ವಿತಿಮಿರ ಅಂದರೆ ಕತ್ತಲನ್ನು ಹೋಗಲಾಡಿಸಿದ್ದಾರೆ. ನೀರಿನ ಒಳಗಡೆ ಆಳದಲ್ಲಿ ಕತ್ತಲಿರುತ್ತೆ. ಭಗವಂತ ಪ್ರಕಟನಾದಾಗ ಅದು ಸೂರ್ಯ ಪ್ರಕಟನಾದಂಗೆ ಆಯಿತು. ಸೊ ಎಫಲ್ಜೆಂಟ್ ಹಿ ವಾಸ್, ಪ್ರಕಾಶಮಯವಾಗಿದ್ರು. ಕಾಶಿಷ್ಣುನಾ ಕನಕವರ್ಣ ವಿಭೂಷಣೇನ ಭ್ರಾಜತ್ಕಪೋಲವದನೋ ವಿಲಸತ್ಕಿರೀಟಃ ಅಷ್ಟಾಯುಧೈರನುಚರೈರ್ಮುನಿಭಿಃ ಸುರೇಂದ್ರೈಃ ಆಸೇವಿತೋ ಗರುಡ ಕಿನ್ನರ ಗೀತ ಕೀರ್ತಿ. ಓದ್ಲ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ನಾಗರತ್ನ ಅವರು. ಹರೇ ಕೃಷ್ಣ ಪ್ರಭುಜಿ. ಹೋಗ್ತೀರಾ? ಅತಿ ಸುಂದರವಾಗಿತ್ತು. ಅವನ ತಲೆಯನ್ನು ನೀವು ವಾಯ್ಸ್ ಬ್ರೇಕ್ ಆಗ್ತಿದೆ ಮಾಧವಿ. ಚಿನ್ನದ ಆಭರಣಗಳು ಅಲಂಕರಿಸಿದ್ದವು. ಕಿರೀಟವು ಥಳಥಳಿಸುತ್ತಿತ್ತು. ಭಗವಂತನು ತನ್ನ 8 ಕೈಗಳಲ್ಲಿ ಬೇರೆ ಪ್ರಭುಜಿ. ಭಗವಂತನ ಮುಖವು ಅತಿ ಸುಂದರವಾಗಿತ್ತು. ಅವನ ತಲೆಯನ್ನು ಹೊಳೆಯುವ ಕಿರೀಟವು ಚಿನ್ನದ ಆಭರಣಗಳು ಅಲಂಕರಿಸಿದ್ದವು. ಕಿರೀಟವು ಥಳಥಳಿಸುತ್ತಿದ್ದು ಭಗವಂತನ ತಲೆಯ ಮೇಲೆ ಸುಂದರವಾಗಿ ಕುಳಿತಿತ್ತು. ಭಗವಂತನು ತನ್ನ 8 ಕೈಗಳಲ್ಲಿ ಬೇರೆ ಬೇರೆ ಆಯುಧಗಳನ್ನು ಹಿಡಿದಿದ್ದನು. ದೇವತೆಗಳು, ಮಹರ್ಷಿಗಳು ಮತ್ತು ಇತರ ಅನುಚರರು ಭಗವಂತನನ್ನು ಸುತ್ತುವರಿದಿದ್ದರು. ಇವರೆಲ್ಲ ಭಗವಂತನ ಸೇವೆಯಲ್ಲಿ ತೊಡಗಿದ್ದರು. ಭಗವಂತನ ವಾಹನವಾದ ಗರುಡನು ತನ್ನ ರೆಕ್ಕೆಗಳನ್ನು ಆಡಿಸಿ ವೇದ ಮಂತ್ರಗಳಿಂದ ಭಗವಂತನ ವೈಭವವನ್ನು ಹಾಡಿದನು. ಕಿನ್ನರ ಲೋಕವೆಂದು ಖ್ಯಾತವಾದ ಕಿನ್ನರ ಲೋಕವೆಂದು ಖ್ಯಾತವಾದ ಪ್ರಪಂಚದ ನಿವಾಸಿಯಂತೆ ಗರುಡನು ಶೋಭಿಸಿದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಸೊ ಇದು ಭಗವಂತನ ಸೌಂದರ್ಯದ ವರ್ಣನೆ. ಸೊ ಇಲ್ಲಿ 8 ಆಯುಧಗಳು, ಶಂಖ, ಚಕ್ರ, ಗದಾ, ಪದ್ಮ, ಸಾರಂಗ, ಶರ, ಈ ರೀತಿ ಹಲವಾರು ಅಸ್ತ್ರಗಳನ್ನ ಕೈಯಲ್ಲಿ ಹಿಡಿದಿದ್ದಾರೆ. ಕೆಲವೊಂದು ಅಸ್ತ್ರಗಳು ದುಷ್ಟರ ಸಂಹಾರ ಮಾಡೋದಕ್ಕೆ, ಕೆಲವೊಂದು ಅಸ್ತ್ರಗಳು ಉದಾಹರಣೆ ಶಂಖ ಮತ್ತೆ ಪದ್ಮ ಭಕ್ತರಿಗೆ ಅನುಗ್ರಹ ನೀಡೋದಕ್ಕೆ ಭಗವಂತ ಹಿಡ್ಕೊಂಡಿರ್ತಾನೆ. ಸೊ ಈ ರೀತಿ ಭಗವಂತನ ಸುಂದರವಾದ ರೂಪದ ವರ್ಣನೆಯನ್ನು ಇಲ್ಲಿ ಮಾಡಿದ್ದಾರೆ. ಸೊ ಮತ್ತೆ ಗರುಡ ಯಾವಾಗ ಹಾರಿಕೊಂಡು ಬರ್ತಾನಲ್ಲ, ಗರುಡ ರೆಕ್ಕೆ ಬೀಸಿದಾಗ ಆ ರೆಕ್ಕೆಯ ಪ್ರಭಾವದಿಂದ, ಬೀಸುವ ಪ್ರಭಾವದಿಂದ ವೇದ ಮಂತ್ರಗಳು ಹೊರಹೊಮ್ಮುತ್ತವಂತೆ. ವಿಶೇಷವಾಗಿ ಸಾಮವೇದ ಮಂತ್ರಗಳು ಹೊರಹೊಮ್ಮುತ್ತವೆ. ಭಗವಂತನ ಸ್ತುತಿ ಗರುಡ ತನ್ನ ರೆಕ್ಕೆಯಿಂದ ಮಾಡುತ್ತಾನೆ. ಸಿಂಗಿಂಗ್ ದ ಸೌಂಡ್ಸ್ ಆಫ್ ಸಾಮವೇದ. ಸೊ ಇನ್ನೊಂದು ಶ್ಲೋಕದಲ್ಲಿ ಭಗವಂತನ ಸೌಂದರ್ಯದ ವರ್ಣನೆ ಇದೆ.
7ನೇ ಶ್ಲೋಕ. पीनायताष्टभुजमण्डलमध्यलक्ष्म्या स्पर्धाक्श्रिया परिवृतो वनमालयाद्यः बर्हिष्मतः पुरुष आहसुतान् प्रपन्नान् पर्जन्यनादरुतया श्रृघावलोका. So, ಪ್ರಭಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಪರಮಪುರುಷನ ಕತ್ತಿನಲ್ಲಿ ಮೊಣಕಾಲಿನವರೆಗೂ ಬರುತ್ತಿದ್ದ ಪುಷ್ಪಮಾಲೆ ತೂಗಾಡುತ್ತಿತ್ತು. ಬಲಿಷ್ಠವೂ ದೀರ್ಘವೂ ಆದ ಅವನ 8 ಬಾಹುಗಳು ಐಶ್ವರ್ಯ ದೇವತೆಯಾದ ಲಕ್ಷ್ಮಿಯ ಸೌಂದರ್ಯದೊಡನೆ ಸ್ಪರ್ಧಿಸುತ್ತಿದ್ದ ಆ ಮಾಲೆಯಿಂದ ಅಲಂಕೃತವಾಗಿದ್ದವು. ಕರುಣಾಪೂರ್ಣವಾದ ದೃಷ್ಟಿ ಮತ್ತು ಗುಡುಗಿನಂತಹ ಕಂಠಧ್ವನಿಯಿಂದ ಭಗವಂತನು ತನಗೆ ಪೂರ್ಣವಾಗಿ ಶರಣಾಗತನಾಗಿದ್ದ ಪ್ರಾಚೀನ ಮಹಾರಾಜನ ಮಕ್ಕಳನ್ನು ಸಂಬೋಧಿಸಿದನು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಭಗವಂತ ವನಮಾಲೆಯನ್ನ ತಮ್ಮ ಕೊರಳಲ್ಲಿ ಅಲಂಕೃತಗೊಂಡಿದ್ದಾರೆ. ನಂತರ ಲಕ್ಷ್ಮಿ ಮತ್ತೆ ಅವರ ಸೌಂದರ್ಯದ ಮಧ್ಯೆ ಕಾಂಪಿಟೇಷನ್ ನಡೆದಿದೆ. ಅಷ್ಟು ಸುಂದರವಾಗಿದ್ದಾನೆ ಭಗವಂತ. ಭಗವಂತ ತನ್ನ ಭಕ್ತರಾದಂತಹ ರಚಯಿತರಿಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ತುಂಬಾ ಆಕ್ಚುಲಿ ಈ ಶ್ಲೋಕಗಳಲ್ಲಿ ತುಂಬಾ ಏನಂತಾರೆ ಪಾಠಗಳು ಅಡಗಿವೆ. ಸೊ ಕೆಲವೊಂದು ಪಾಠಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಸೊ 8ನೇ ಶ್ಲೋಕದಲ್ಲಿ ಭಗವಂತ ಮೊದಲನೇದಾಗಿ ಏನ್ ಹೇಳ್ತಾನೆ ಅಂದ್ರೆ, ವರಂ ವೃಣಿದ್ವಂ ಭದ್ರಂ ವೋ ಯೂಯಂ ಮೇ ನೃಪನಂದನಾ ಸೌಹಾರ್ದೇನ ಪೃಥಗ್ ಧರ್ಮ ತುಷ್ಟೋಹಂ ಸೌಹೃದೇನ ವಃ. ಇವರು ಪ್ರೇಮ ಮತ್ತೆ ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪರಮಪುರುಷನು ಹೇಳಿದನು, ನನ್ನ ಪ್ರಿಯ ರಾಜಪುತ್ರರೇ, ನಿಮ್ಮ ಸ್ನೇಹಮಯ ಬಂಧುತ್ವದಿಂದ ನಾನು ತುಂಬಾ ಸಂತುಷ್ಟನಾಗಿದ್ದೇನೆ. ನೀವೆಲ್ಲರೂ ಭಕ್ತಿ ಸೇವೆ ಎಂಬ ಒಂದೇ ವೃತ್ತಿಯಲ್ಲಿ ಮಗ್ನರಾಗಿರುವಿರಿ. ನಿಮ್ಮ ಪರಸ್ಪರ ಮೈತ್ರಿಯಿಂದ ಸಂತುಷ್ಟನಾಗಿ ನಾನು ನಿಮಗೆಲ್ಲ ಶುಭವನ್ನು ಹಾರೈಸುತ್ತೇನೆ. ನೀವು ಈಗ ಒಂದು ವರವನ್ನು ನನ್ನಿಂದ ಪಡೆಯಿರಿ. ಹರೇ ಕೃಷ್ಣ. ಭಗವಂತ ಹೇಳ್ತಾನೆ, ವರಂ ವೃಣಿದ್ವಂ ಭದ್ರಂ ವೋ ಯೂಯಂ ಮೇ ನೃಪನಂದನ. ಪ್ರಾಚೀನ ವರ್ಷದ ರಾಜನ ಮಕ್ಕಳೇ, ನನ್ನಿಂದ ಒಂದು ವರವನ್ನು ಕೇಳಿ. ಯಾಕೆ? ನಾನು ನಿಮ್ಮೆಲ್ಲರ ಸೌಹಾರ್ದದಿಂದ ತುಂಬಾ ಸಂತುಷ್ಟನಾಗಿದ್ದೇನೆ. ಸೌಹಾರ್ದ ಅಂದ್ರೆ ಯುವರ್ ಫ್ರೆಂಡ್ಶಿಪ್. ನೀವು ತುಂಬಾ ಭಕ್ತಿ ಸೇವೆಯಲ್ಲಿ ಮಗ್ನರಾಗಿದ್ದೀರಾ. ಸ್ನೇಹಮಯ ಬಂಧುತ್ವದಿಂದ ನೀವು ಸೇವೆಯನ್ನು ಮಾಡಿದ್ದೀರಾ. ಇದನ್ನ ನೋಡಿ ನನಗೆ ತುಂಬಾ ಸಂತುಷ್ಟಿಯಾಗಿದೆ. ಆಕ್ಚುಲಿ ಇಲ್ಲಿ ಪ್ರಚೇದರು 10,000 ವರ್ಷ ನೀರಿನಲ್ಲಿ ಕಠೋರ ತಪಸ್ಸನ್ನು ಮಾಡಿದ್ರು. ಭಗವಂತ ಅದರ ಬಗ್ಗೆ ಒಂದು ಮಾತು ಹೇಳಿಲ್ಲ. ನೀವು ನೀರಿನ ಒಳಗಡೆ 10,000 ವರ್ಷ ನಿಂತುಕೊಂಡು ತಪಸ್ಸು ಮಾಡಿದ್ದೀರಾ, ಎಷ್ಟು ಕಠೋರ ತಪಸ್ಸು. ಇಲ್ಲ, ಅದರ ಬಗ್ಗೆ ಒಂಚೂರು ಮಾತಾಡಲಿಲ್ಲ. ಯಾಕಂದ್ರೆ ಭಗವಂತ ತಪಸ್ಸಿನಿಂದ ಮೆಚ್ಚೋದಿಲ್ಲ, ಭಕ್ತಿಯಿಂದ ಮೆಚ್ತಾನೆ. ಭಕ್ತಿಯ ಒಂದು ಲಕ್ಷಣ ಏನಂದ್ರೆ ಸೌಹಾರ್ದ, ಸ್ನೇಹಮಯ ಸಂಬಂಧ. ಇತರ ಭಕ್ತರ ಜೊತೆ ಸ್ನೇಹಮಯ ಸಂಬಂಧ, ಸ್ನೇಹಮಯವಾದ ಡೀಲಿಂಗ್ಸ್, ಸೇವಾ ಭಾವನೆ, ಈ ರೀತಿ ಒಳ್ಳೆ ಭಾವನೆಯಲ್ಲಿದ್ದಾಗ ಭಗವಂತ ತುಂಬಾ ಸಂತುಷ್ಟನಾಗುತ್ತಾನೆ. ಸೊ ಸೌಹೃದೇನ ತುಷ್ಟೋಹಂ. ಸೊ ನಿಮ್ಮ ಸೌಹಾರ್ದದಿಂದ ನಾನು ಸಂತುಷ್ಟನಾಗಿದ್ದೇನೆ, ದಯವಿಟ್ಟು ವರವನ್ನು ಕೇಳಿ ಅಂತ ಹೇಳ್ತಾರೆ. ಸೊ ಇದರಿಂದ ನಾವು ಏನರ್ಥ ಮಾಡ್ಬೋದು ಅಂದರೆ, ಭಕ್ತರ ಮಧ್ಯೆ ಒಳ್ಳೆಯ ಸಂಬಂಧವನ್ನು ನಾವು ಇಟ್ಕೋಬೇಕು. ಭಕ್ತರಿಗೆ ನೋವುಂಟು ಮಾಡೋದಾಗ್ಲಿ, ಅಪರಾಧಗಳನ್ನು ಮಾಡೋದಾಗ್ಲಿ, ಕಷ್ಟ ಕೊಡೋದಾಗ್ಲಿ, ಅಥವಾ ಚಾಡಿ ಹೇಳೋದಾಗ್ಲಿ, ಅವರ ಬಗ್ಗೆ ಕೆಟ್ಟದ್ದನ್ನು ಇನ್ನೊಬ್ಬರಿಗೆ ಹೇಳೋದಾಗ್ಲಿ, ಇದೆಲ್ಲ ಮಾಡೋದು ಅಪರಾಧ. ಸೊ ಆ್ಯಕ್ಚುಲಿ ಇದರ 6 types ಆಫ್ ವೈಷ್ಣವ ಅಪರಾಧ. ಕೊಲ್ಲುವುದು, ಹಂತಿ, ನಂದಂತಿ, ಉದ್ವೇಷ್ಟಿ, ದೆನ್ ಲೆಟ್ ಮಿ ಚೆಕ್. ಹಂತಿ, ನಿನ್ನಂತೆ ವೈದ್ವೇಷ್ಟಿ. ಎಸ್,
ಹಂತಿ ನಿಂದಂತಿ ವೈದ್ವೇಷ್ಟಿ ವೈಷ್ಣವಾನಾಭಿನಂದತಿ ಕ್ರುಧ್ಯತೆ ಯಾದಿನೋ ಹರ್ಷಂ ದರ್ಶನೇ ಪತನಾನಿ ಷಟ್. ಸೊ 6 ಪ್ರಕಾರದ ಅಪರಾಧಗಳು. ಹಂತಿ ಅಂದರೆ ಕೊಲ್ಲುವುದು. ಹೀಗೆ ಇಂದ್ರ ವೃತ್ರಾಸುರನನ್ನು ಕೊಂದ. ವೃತ್ರಾಸುರ ಭಕ್ತನಾಗಿದ್ದ. 6ನೇ ಸ್ಕಂದದಲ್ಲಿ ಈ ಕಥೆ ಬರುತ್ತೆ. ಸೊ ಅದು ಹಂತಿ. ನಿಂದತಿ, ನಿಂದನೆ ಮಾಡುವುದು, ದೋಷವನ್ನು ಹೇಳುವುದು. ಹೇಗೆ ದಕ್ಷ ಮತ್ತೆ ದಕ್ಷ ಶಿವನ ಅಪರಾಧ. ದ್ವೇಷ್ಟಿ, ದ್ವೇಷವನ್ನು ಮಾಡುವುದು. ವೈಷ್ಣವಾನ ನಾಭಿನಂದತಿ, ವೈಷ್ಣವರು ಬಂದಾಗ ಅಭಿನಂದನೆಯನ್ನ ಸಲ್ಲಿಸದೇ ಇರುವುದು, ಗೌರವವನ್ನು ಸಲ್ಲಿಸದೇ ಇರುವುದು. ರೈಟ್. ಇಂದ್ರ ಮತ್ತು ಬೃಹಸ್ಪತಿ ಅವರು ಬಂದರು, ಆದರೆ ಅವ್ರಿಗೇನು ಗೌರವವನ್ನು ಸಲ್ಲಿಸಲಿಲ್ಲ. ಕ್ರುದ್ಧತೆ, ಭಕ್ತರ ಮೇಲೆ ತುಂಬಾ ಕ್ರೋಧವನ್ನ ತೋರಿಸುವುದು. ಯಾದಿನೋ ಹರ್ಷಂ, ಭಕ್ತರನ್ನ ನೋಡಿದಾಗ, ಭಕ್ತನ ದರ್ಶನವನ್ನು ಮಾಡಿದಾಗ ಸಂತುಷ್ಟರಾಗಿರುವುದು, ಖುಷಿ ಪಡದೇ ಇರುವುದು, ಅದು ಕೂಡ ಅಪರಾಧ. ನೋ ಹರ್ಷಂ ದರ್ಶನೇ ಪತನಾನಿ ಷಟ್. ಈ 6 ಅಪರಾಧಗಳನ್ನು ಮಾಡಿದಾಗ ಒಬ್ಬನ ಪತನವಾಗುತ್ತದೆ ಅಂತೇಳಿ ಹೇಳಲಾಗಿದೆ. ಸ್ವಲ್ಪ ಹಲವಾರು ಡೀಟೇಲ್ಸ್ ಇದೆ, ಬಟ್ ಇಲ್ಲಿ ಪರಸ್ಪರ ಮೈತ್ರಿ, ಪ್ರಚೇತರು ಸ್ನೇಹ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ರು. ಅದೇ ರೀತಿ ಭಕ್ತರ ಮಧ್ಯೆ ಕೂಡ ಈ ರೀತಿ ಸ್ನೇಹದ ಬಾಂಧವ್ಯ ಇರಬೇಕು. ದ್ವೇಷ, ಅಸೂಯೆ, ಕ್ರೋಧ ಅಥವಾ ಈವನ್ ಎಕ್ಸ್ಟ್ರೀಮ್ ಎನ್ವಿ ಅದೆಲ್ಲ ಇರಬಾರ್ದು. ಅಂತಹ ಭಕ್ತಿಯಿಂದ ಭಗವಂತ ಸಂತುಷ್ಟನಾಗ್ತಾನೆ. ರೈಟ್, ನಾಟ್ ವಿತ್ ಫೈಟಿಂಗ್. ಓಕೆ. ಸೊ ಈ ರೀತಿ ಒಳ್ಳೆ ಸಂಬಂಧವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳೋಣ. ಯೋ ನು ಸ್ಮರತಿ ಸಂಧ್ಯಾಯಾಂ ಯುಷ್ಮಾನನುದಿನಂ ನರಃ ತಸ್ಯ ಭ್ರಾತೃಷು ಆತ್ಮಸಾಮ್ಯಂ ಯಥಾ ಭೂತೇಷು ಸೌಹೃದಂ. ಸುನಂದ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನು ಮಾತನ್ನು ಮುಂದುವರಿಸಿದನು. ಪ್ರತಿದಿನದ ಸಂಜೆಯು ನಿಮ್ಮನ್ನು ಸ್ಮರಿಸಿಕೊಳ್ಳುವವರು ತಮ್ಮ ಸಹೋದರರೊಂದಿಗೆ ಹಾಗೂ ಇತರ ಎಲ್ಲ ಜೀವಿಗಳೊಂದಿಗೆ ಮೈತ್ರಿ ಉಳ್ಳವರಾಗುವರು. ಸೊ ಪರಿಚಯದರನ್ನು ಕೂಡ ಸ್ಮರಿಸಬಹುದು ಪ್ರತಿ ದಿನ ಸಂಜೆ. ನಂತರ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ಯಾರು ರುದ್ರಗೀತೆಯನ್ನ ಪ್ರತಿದಿನ ಉಚ್ಚಾರಣೆ ಮಾಡ್ತಾರೋ ಅವರಿಗೆ ನನ್ನ ಕೃಪೆ ಸಿಗುತ್ತೆ, ಮತ್ತೆ ಅವರೆಲ್ಲ ಇಚ್ಛೆಗಳು ಪೂರೈಸುತ್ತವೆ, ಮತ್ತೆ ನನ್ನ ಒಂದು ಅನುಗ್ರಹದಿಂದ ಅವರಿಗೆ ಒಳ್ಳೆ ಬುದ್ಧಿ ಕೂಡ ದೊರಕುತ್ತೆ ಅಂತ ಹೇಳ್ತಾರೆ 10ನೇ ಶ್ಲೋಕದಲ್ಲಿ. 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯದ್ಯೂಯಂ ಪಿತುರಾದೇಶಂ ಅಗ್ರಹೀಷ್ಟ ಮುದಾನ್ವಿತಾಃ ಅಥೋವ ಉಷತಿ ಕೀರ್ತಿ ಲೋಕಾನ್ ಅನುಭವಿಷ್ಯತಿ. ಭಾನುಮಾತಾಜಿ. ಹರೇ ಕೃಷ್ಣ ಪ್ರಭು. ನಿಮ್ಮ ತಂದೆಯ ಆದೇಶಗಳನ್ನು ಸಂತೋಷದಿಂದ ನಿಮ್ಮ ಹೃದಯಗಳಲ್ಲಿ ಸ್ವೀಕರಿಸಿದ್ದೀರಿ. ಆ ಆಜ್ಞೆಗಳನ್ನು ಶ್ರದ್ಧಾಪೂರ್ವಕವಾಗಿ ಅನುಷ್ಠಾನಗೊಳಿಸಿದ್ದೀರಿ. ಆದ ಕಾರಣ ನಿಮ್ಮ ಆಕರ್ಷಕ ಗುಣಗಳು ಜಗತ್ತಿನಲ್ಲೆಲ್ಲ ಕೀರ್ತಿಯನ್ನು ಪಡೆಯುತ್ತವೆ. ಸೊ ತಂದೆಯ ಆದೇಶವನ್ನ ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ರು. ಅದೇ ರೀತಿ ನಾವು ಕೂಡ, ಗುರುಗಳು ನಮ್ಮ ನಿಜವಾದ ತಂದೆ, ಆಧ್ಯಾತ್ಮಿಕ ತಂದೆ. ಸೊ ಗುರುಗಳು ಕೊಟ್ಟಂತಹ ಆದೇಶವನ್ನ ನಾವು ಚೆನ್ನಾಗಿ ಪರಿಪಾಲಿಸಿದಾಗ ಭಗವಂತ ಸಂತುಷ್ಟನಾಗ್ತಾನೆ, ಭಗವಂತ ಅನುಗ್ರಹವನ್ನು ನೀಡುತ್ತಾನೆ ಅನ್ನೋದನ್ನು ಇಲ್ಲಿ ಕರೆಯಬಹುದು. ಸೊ ಈ ರೀತಿ ಭಗವಂತ ಅವರಿಗೆ ಅನುಗ್ರಹವನ್ನು ಕೊಡ್ತಾನೆ. ಮತ್ತೆ ಭಗವಂತ ಹೇಳ್ತಾನೆ, ನೀವು ಈ ಲೋಕದಲ್ಲಿ ತುಂಬಾ ಖ್ಯಾತಿಯನ್ನ ಪಡೆಯುತ್ತೀರಾ. ತ್ರಿಲೋಕಂ ಪೂರೈಷದಿ. ಸಿನಿಮಾ ಯಶಸ್ಸು ಇಡೀ ತ್ರಿಲೋಕದಲ್ಲಿ ಹರಡುತ್ತೆ. ಮತ್ತೆ ನಿಮಗೆ ಒಬ್ಬ ಮಗನಾಗ್ತಾನೆ. ಆ ಮಗ ಕೂಡ ಇಡೀ 3 ಜಗತ್ತಿನಲ್ಲಿ ಪ್ರಸಿದ್ಧನಾಗುತ್ತಾನೆ. ಈ ಮಗ ನಿಮಗೆ ಯಾರಿಂದ ಹುಟ್ಟುತ್ತಾನೆ? ಸೊ ಮಾರೀಷ ಅನ್ನುವ ಒಬ್ಬಳು ಸ್ತ್ರೀ, ಅವಳ ಜೊತೆ ನಿಮ್ಮ ಮದುವೆ ಆಗುತ್ತೆ. ಅವಳಿಂದ ನಿಮಗೆ ದಕ್ಷ ಪ್ರಜಾಪತಿ ಹುಟ್ಟುತ್ತಾನೆ. ಈ ದಕ್ಷ ಪ್ರಜಾಪತಿ ಇಡೀ 3 ಜಗತ್ತಿನಲ್ಲಿ ಪ್ರಸಿದ್ಧನಾಗುತ್ತಾನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮಾರೀಷ ಇವಳು
ಹೇಗೆ ಹುಟ್ಟಿದಳು ಅನ್ನೋದ್ರ ಬಗ್ಗೆ ಕೂಡ ಕಥೆ ಇದೆ. ಸೊ ಇವಳು ಆ್ಯಕ್ಚುಲಿ ಪ್ರಂಬ್ಲೋಚ ಅನ್ನುವ ಅಪ್ಸರೆಯ ಮಗಳು. ಸೊ ಕಂಡು ಋಷಿ ಮತ್ತೆ ಪ್ರಂಬ್ಲೋಚ. ಕಂಡು ಋಷಿ ಅವರು ತಪಸ್ ಮಾಡ್ತಾ ಇದ್ರು. ಅವರ ತಪಸ್ಸನ್ನು ನೋಡಿ ಇಂದ್ರ ಅಪ್ಸರೆಯನ್ನು ಕಳಿಸ್ತಾನೆ. ಅಪ್ಸರೆಯ ಸೌಂದರ್ಯವನ್ನು ನೋಡಿ ಆ ಋಷಿ ಅವಳ ಜೊತೆ ಮದುವೆಯಾಗಿ ಸುಮಾರು 1000 ವರ್ಷ ಅವರು ಸಂಸಾರವನ್ನು ಮಾಡ್ತಾರೆ. ನಂತರ ಅವರಿಗೆ ಅರಿವಾಗುತ್ತೆ, ಅಯ್ಯೋ ನಾನು ತಪಸ್ ಮಾಡೋದನ್ನೇ ಬಿಟ್ಬಿಟ್ಟೆ, ಇದಕ್ಕೆಲ್ಲ ಕಾರಣ ಇವಳೇ ಅಪ್ಸರೆ. ಸೊ ಇವಳು ಬಂದು ನನ್ನ ತಪಸ್ಸನ್ನು ಭಗ್ನ ಮಾಡಿದ್ದಾಳೆ ಅಂತ ಅವರಿಗೆ ತುಂಬ ಕ್ರೋಧ ಉಂಟಾಗುತ್ತೆ. ಸೊ ಆಗ ಇಂದ್ರನ ಮೇಲೆ ಕೂಡ ಕೋಪ ಬರುತ್ತೆ, ಇವಳ ಮೇಲೆ ಕೂಡ ಕೋಪ ಬರುತ್ತೆ. ಅವ್ರು ಹೇಳ್ತಾರೆ, ಇಲ್ಲಿ ತಕ್ಷಣ ಹೋಗ್ಬಿಡು ನೀನು, ಇಲ್ಲಾಂದ್ರೆ ನಾನು ಶಾಪ ಕೊಡ್ತೀನಿ. ಅವಳು ಹೋಗ್ತಾ ಇದ್ಲು. ಆಗ ಮರಗಳ ಮಧ್ಯದಿಂದ ಓಡಿ ಹೋಗ್ತಾ ಇದ್ಲು. ಆಗ ಅವಳ ಒಂದು ಏನಂತಾರೆ ಸ್ವೆಟ್, ಬೆವರು, ಆ ಬೆವರು ಬೀಳ್ತಾ ಇತ್ತಲ್ಲ, ಆ ಬೆವರನ್ನ ಇಂದ್ರ ಸಂಗ್ರಹಿಸ್ತಾನೆ. ಆ ಬೆವರಿನಲ್ಲಿ ಒಬ್ಬ ಮಗಳು ಹುಟ್ಟುತ್ತಾಳೆ. ಅವಳು ಕಾಡಿನಲ್ಲೇ ಬೆಳೆಯುತ್ತಾಳೆ. ಇಂದ್ರ ತನ್ನ ಬೆರಳಿನಿಂದ ಆ ಮಗುವಿನ ಬಾಯಿಯಲ್ಲಿ ಅಮೃತವನ್ನು ಬಿಡ್ತಾನೆ. ಅಮೃತ ಪಾನವನ್ನು ಮಾಡಿ ಅವಳು ತುಂಬ ಆರೋಗ್ಯವಂತಳಾಗಿರ್ತಾಳೆ. ಮರಗಳು ಅವಳನ್ನ ಬೆಳೆಸುತ್ತಾರೆ. ಸೊ ಈ ರೀತಿ ಅವಳು ಕಾಡಿನಲ್ಲೇ ಬೆಳೆದವಳು. ಅದಕ್ಕೆ ಮರಗಳೆಲ್ಲ ಅವಳಿಗೆ ಒಂದು ಹೆಸರನ್ನು ಕೊಡ್ತಾರೆ. ಆ ಹೆಸರು ಮಾರೀಷ. ಸೊ ಈ ಮಾರೀಷನನ್ನು ಅವಳನ್ನು ನೀವೆಲ್ಲರೂ ಮದುವೆಯಾಗಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪ್ರಚೇತರು 10 ಜನ, ಮಾರೀಷ ಒಬ್ಬಳೇ. ಸೊ ಹೇಗೆ ಒಬ್ಬಳು 10 ಜನರ ಜೊತೆ ಮದುವೆ ಆಗ್ಬೋದು? ಆಗ ಭಗವಂತ ಹೇಳ್ತಾನೆ, ನನ್ನ ಅನುಮತಿ ಇದೆ, ಇದು ನನ್ನ ಇಚ್ಛೆ. ಸೊ ಭಗವಂತನ ಇಚ್ಛೆ ಇದ್ದಾಗ ಯಾವುದಾದ್ರೂ ಸಾಧ್ಯ ಆಗ್ಬೋದು, ಏನಾದರೂ ಸಾಧ್ಯ ಆಗಬಹುದು. ಹೇಗೆ ಪಾಂಡವರು ಕೂಡ ದ್ರೌಪದಿಯನ್ನು ಮದುವೆ ಆದರು. ಯಾಕಂದರೆ ದ್ರೌಪದಿ ಅವಳ ಏನಂತಾರೆ ಕರ್ಮದಲ್ಲಿ ಬರೆದಿತ್ತು, ಅವಳಿಗೆ 5 ಜನ ಗಂಡಂದಿರಿರ್ತಾರೆ ಅಂತ. ಸೊ ಯಾಕಂದರೆ ಹಿಂದಿನ ಜನ್ಮದಲ್ಲಿ ಅವರು ತಪಸ್ಸು ಮಾಡಿದಾಗ ನನಗೆ ಪತಿ ಬೇಕು, ಪತಿ ಬೇಕು, ಪತಿ ಬೇಕು, ಪತಿ ಬೇಕು, ಪತಿ ಬೇಕು ಅಂತ 5 ಸಲ ಹೇಳ್ತಾಳೆ. ಆಗ ಶಿವ ಹೇಳ್ತಾನೆ, ಆಯ್ತು ನಿನಗೆ 5 ಜನ ಮಕ್ಕಳಾಗ್ತಾರೆ, ಸೊ ಏನಂತಾರೆ ಪತಿಯರು ಸಿಗ್ತಾರೆ ಅಂತ. ಸೊ ಅದೇ ರೀತಿ ಇಲ್ಲಿ ಕೂಡ ಮಾರೀಷಾಗೆ ಅವರು 10 ಜನ ಪ್ರಚೇತರು ಮಹಾಭಕ್ತರು ಅವಳಿಗೆ ಗಂಡಂದಿರಾಗಿ ದೊರೆಯುತ್ತಾರೆ. ಸೊ ಇದು ವಿಷ್ಣುವಿನ ಅನುಗ್ರಹವಾಯಿತು. ನಂತರ ಭಗವಂತ ಅವರಿಗೆ ಹೇಳ್ತಾರೆ, ನೀವು ಈ ಭೂಮಿಯ ಒಡೆಯರಾಗುತ್ತೀರಿ, ಮತ್ತೆ ಈ ಭೂಮಿಯೊಂದು 1 ಮಿಲಿಯನ್ ಇಯರ್ಸ್, 1 ಮಿಲಿಯನ್ ಅಂದರೆ ಎಷ್ಟು? 10 ಲಕ್ಷ ದಿವ್ಯ ವರ್ಷಗಳ ಕಾಲ ನೀವು ಆಳುತ್ತೀರಿ. ಅದೆಷ್ಟು ದೀರ್ಘಕಾಲ ಅವರು ರಾಜರಾಗಿದ್ದರು ಅಂದರೆ ಯಶವನ್ನು ಅವರು ಅನುಭವಿಸಿದರು, ಭೌತಿಕ ಭೋಗವನ್ನು ಕೂಡ ಅವರು ಅನುಭವಿಸಿದರು. ನಂತರ ಭಗವಂತ ಹೇಳ್ತಾನೆ, ನೀವು ಈ ಭೌತಿಕ ಭೋಗಗಳನ್ನು ಅನುಭವಿಸಿದರೂ ಕೂಡ ನೀವು ಪಥಭ್ರಷ್ಟರಾಗುವುದಿಲ್ಲ, ನೀವು ನನ್ನ ಶುದ್ಧ ಭಕ್ತರಾಗಿರುತ್ತೀರಿ, ಕ್ರಮೇಣವಾಗಿ ನೀವು ನನ್ನ ಶುದ್ಧ ಭಕ್ತಿಯನ್ನು ಪಡೆಯುತ್ತೀರಿ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅವರು ಐಶ್ವರ್ಯಗಳ ಮಧ್ಯೆ ಇದ್ದರೂ ಕೂಡ ಅದನ್ನೆಲ್ಲ ಭಗವಂತನಿಗೆ ಅರ್ಪಿಸಿ ಅವರು ಜೀವನ ನಡೆಸ್ತಾ ಇದ್ರು. ಸೊ ಅದಕ್ಕೆ ಯಾವುದೇ ಬಂಧನದಿಂದ ಬಂಧಿತರಾಗಲಿಲ್ಲ. ಯಾವಾಗ ನಾವು ಈ ಭೌತಿಕ ಸಂಪತ್ತುಗಳನ್ನು ನಾವೇ ಭೋಗಿಸಬೇಕು, ನಾನೇ ಎಂಜಾಯ್ ಮಾಡಬೇಕು ಅಂತ ಭಾವನೆ ಬರುತ್ತೆ, ಆಗ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಯಾವಾಗ ಎಲ್ಲವನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಸೇವೆ ಮಾಡಬೇಕು ಅಂತ ಇಚ್ಛೆ ಬೆಳೆಯುತ್ತೋ, ಆಗ ಈ ವಸ್ತುಗಳು ಬಂಧನಕ್ಕೆ ಕಾರಣವಿಲ್ಲ, ಮುಕ್ತಿಗೆ ಕಾರಣವಾಗುತ್ತದೆ. ಸೊ ಈ ರೀತಿ ಭಗವಂತ ಅವರಿಗೆ ವರವನ್ನು ಕೊಡ್ತಾನೆ. ಸೊ ಮತ್ತೆ ನೀವು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಡುತ್ತೀರಾ. ನವ್ಯಬದ್ಧ ಹೃದಯ, ನಿಮ್ಮ ಹೃದಯದಲ್ಲಿ ಭಕ್ತಿ ಯಾವಾಗಲೂ ನವೀನವಾಗಿರುತ್ತೆ, ಹೊಸದಾಗಿ ಕಂಡು ಬರುತ್ತೆ. ಸೊ ಶುದ್ಧ ಭಕ್ತರು ಪ್ರತಿದಿನ ಅವರು ಜಪ ಮಾಡ್ತಾರೆ, ಪ್ರತಿದಿನ ಅವರು ಮಂಗಳಾರತಿ ಮಾಡ್ತಾರೆ, ಪ್ರತಿದಿನ ಭಾಗವತವನ್ನು ಓದ್ತಾರೆ,
ಆದರೆ ಓದಿದಾಗ ಅವರಿಗೆ ಪ್ರತಿದಿನ ಅದು ನವನವಾಯಮಾನವಾಗಿ ಕಾಣುತ್ತೆ. ಇಟ್ ಅಪಿಯರ್ಸ್ ಫ್ರೆಶ್ ಎವ್ರಿ ಡೇ. ತುಂಬ ಬೋರಿಂಗ್ ಅಯ್ಯೋ ಮಾಡಬೇಕಾ ಅಂತ ಅನ್ಸೋದಿಲ್ಲ. ತುಂಬ ಖುಷಿಯಿಂದ ಅವ್ರು ಮಾಡ್ತಾರೆ, ಯಾಕಂದರೆ ಅದು ಹೊಸ ಹೊಸ ಅನುಭವವನ್ನು ಕೊಡ್ತಾ ಇದೆ ಅವರಿಗೆ. ನ ಮುಹ್ಯತಿ, ಮಾಯಾಶಕ್ತಿಯಿಂದ ಅವರು ಶುದ್ಧ ಭಕ್ತರು ಮೋಹಿತರಾಗುವುದಿಲ್ಲ. ನೋ ಶಶಂತಿ, ಅವರು ಯಾವುದೇ ಶೋಕವನ್ನು ಪಡುವುದಿಲ್ಲ. ಮತ್ತೆ ನ ಹರ್ಷಂತಿ, ಯಾವುದೇ ಭೌತಿಕ ಆನಂದ ಬಂದರೆ ಅವರು ಹರ್ಷಿತರಾಗೋದಿಲ್ಲ. ಅವರು ಅದನ್ನು ಎಲ್ಲವನ್ನ ಸಮಾನ ರೀತಿಯಲ್ಲೇ ನೋಡ್ತಾರೆ. ಶೋಕ, ಮೋಹ, ದುಃಖ, ಸುಖ ಇವನ್ನೆಲ್ಲ ಸಮಾನ ರೀತಿಯಿಂದ ಅವರು ಎದುರಿಸುತ್ತಾರೆ. ಸೊ ಈ ರೀತಿ ಭಗವಂತ ಪ್ರಚೇತರಿಗೆ ವರವನ್ನು ನೀಡಿ ನಂತರ ಪ್ರಚೇತರಿಗೆ ಏನಂತಾರೆ ಸೂಕ್ತವಾದ ಸ್ತ್ರೀಯನ್ನು ಕೂಡ ನೀಡ್ತಾರೆ, ಮದುವೆ ಆಗೋದಕ್ಕೆ ಹುಡುಗಿಯನ್ನು ಕೊಡ್ತಾರೆ. ನಂತರ ಅವರಿಗೆ ಶುದ್ಧ ಭಕ್ತಿ ವರವನ್ನು ಕೊಡ್ತಾರೆ. ಇದನ್ನೆಲ್ಲ ಕೇಳಿದ ಮೇಲೆ ಪ್ರಚೇತರಿಗೆ ತುಂಬ ಆನಂದವಾಗುತ್ತೆ. ಅವರ ಮಾತು ಗದ್ಗದವಾಗುತ್ತೆ. ರೈಟ್, ಅವ್ರು ಮಾತಾಡೋಕ್ಕಾಗೋದಿಲ್ಲ. ತುಂಬ ಆನಂದದಿಂದ ಅವರು ತುಂಬಿರುತ್ತಾರೆ. ಇಂತಹ ಭಾವನೆಯಿಂದ ಅವರು ಭಗವಂತನ ಸ್ತುತಿಯನ್ನ ಮಾಡೋದಕ್ಕೆ ಪ್ರಾರಂಭಿಸುತ್ತಾರೆ. ಸೊ ಆ ಸ್ತುತಿಗಳನ್ನು ನಾವು ಈಗ ಓದೋಣ. ವಿಲ್ ರೀಡ್ ಸಮ್ ಆಫ್ ದ ಪ್ರೇಯರ್ಸ್ ಆಫ್ ಪ್ರಚೇತ. ಇದು 22ನೇ ಶ್ಲೋಕದಿಂದ ಸ್ಟಾರ್ಟ್ ಆಗುತ್ತೆ. 21ನೇ ಶ್ಲೋಕದಲ್ಲಿ ಮೈತ್ರೇಯರು ಹೇಳ್ತಾರೆ, ಮೈತ್ರೇಯ ಉವಾಚ ಏವಂ ಬ್ರುವಾಣಂ ಪುರುಷಾರ್ಥಭಾಜನಂ ಜನಾರ್ದನಂ ಪ್ರಾಂಜಲಯಃ ಪ್ರಚೇತಸಃ ತದ್ದರ್ಶನಧ್ವಸ್ತತಮೋ ರಜೋಮಲ ಗಿರಾಗೃಣನ್ ಗದ್ಗದಯಾ ಸುಹೃತ್ತಮಂ. ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಓಕೆ. ಮೈತ್ರೇಯ ಮಹರ್ಷಿ ಹೇಳಿದರು, ಪರಮ ಪುರುಷನು ಹೀಗೆ ಹೇಳಿದ ಮೇಲೆ ಪ್ರಚೇತರು ಅವನಿಗೆ ಪ್ರಾರ್ಥನೆಗಳನ್ನು ಅರ್ಪಿಸಲಾರಂಭಿಸಿದರು. ಭಗವಂತನೇ ಜೀವನದಲ್ಲಿ ಎಲ್ಲ ಜಯವನ್ನೂ ನೀಡುವವನು ಅವನೇ. ಭಕ್ತನು ಅನುಭವಿಸುವ ಎಲ್ಲ ದುಃಖ ಸ್ಥಿತಿಗಳನ್ನು ನಿವಾರಿಸುವ ಶ್ರೇಷ್ಠ ಮಿತ್ರನು. ಆನಂದದಿಂದ ಗದಿತ ಸ್ವರರಾದ ಪ್ರಚೇತರು ಪ್ರಾರ್ಥನೆಗಳನ್ನು ಸಲ್ಲಿಸಲಾರಂಭಿಸಿದರು. ಅವರ ಎದುರಿಗೆ ಪ್ರತ್ಯಕ್ಷನಾಗಿದ್ದ ಭಗವಂತನ ಸನ್ನಿಧಿಯಿಂದ ಅವರು ಪವಿತ್ರರಾಗಿದ್ದರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಭಗವಂತನಿಗೆ ಇಲ್ಲಿ ಜನಾರ್ದನ ಅಂತ ಕರೆದಿದ್ದಾರೆ. ಜನಾರ್ದನ ಅಂದ್ರೆ ಜನ ಅಂದ್ರೆ ಭಕ್ತರು, ಜನಾರ್ದನ ಅಂದ್ರೆ ಭಕ್ತರ ದುಃಖಗಳನ್ನೆಲ್ಲ ನಾಶ ಮಾಡುವನು ಅಂತ ಅರ್ಥ. ಓಕೆ, ಸೊ ಅದು ಜನಾರ್ದನ. ಎಲ್ಲರೂ ಪ್ರಾಂಜಲಯ ಪ್ರಚೇತಸಃ, ಎಲ್ಲರೂ ಕೈ ಮುಗಿದು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ತದ್ದರ್ಶನ ಧ್ವಸ್ತ ತಮೋ ರಜೋಮಲ, ಭಗವಂತನ ದರ್ಶನದಿಂದ ರಜೋಗುಣ ಮತ್ತು ತಮೋಗುಣ ನಾಶವಾಗಿತ್ತು, ಎಲ್ಲ ಮಲ ನಾಶವಾಯಿತು. ಗಿರಾಗೃಣನ್, ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾರೆ, ಆದರೆ ಗದ್ಗದ ಸ್ವರದಿಂದ ಮಾತಾಡೋಕ್ಕಾಗಲಿಲ್ಲ. ಸೊ ಅವರು ಸ್ವಲ್ಪ ಸುಧಾರಿಸಿಕೊಂಡು ಮಾತಾಡ್ತಾರೆ, ಭಗವಂತನಿಗೆ ಸ್ತುತಿಯನ್ನು ಮಾಡುತ್ತಾರೆ. ಸೊ ಈಗ 22ನೇ ಶ್ಲೋಕದಿಂದ ಸ್ತುತಿ ಸ್ಟಾರ್ಟ್ ಆಗುತ್ತೆ. 22ನೇ ಶ್ಲೋಕದಿಂದ 42ನೇ ಶ್ಲೋಕದವರೆಗೂ ಪ್ರಚೇತರ ಸ್ತುತಿ. ಸುಮಾರು 20 ಶ್ಲೋಕಗಳಿವೆ ಇಲ್ಲಿ. ಸೊ ಮುಖ್ಯವಾದ ಸ್ತುತಿಗಳನ್ನು ನಾವು ಚರ್ಚೆ ಮಾಡೋಣ. ನಮೋ ನಮಃ ಕ್ಲೇಶ ವಿನಾಶನಾಯ ನಿರೂಪಿತೋದಾರ ಗುಣಾಹ್ವಯಾಯ ಮನೋವಚೋ ವೇಗ ಪುರೋಜವಾಯ ಸರ್ವಾಕ್ಷ ಮಾರ್ಗೈರ್ ಅಗತಾಧ್ವನೇ ನಮಃ. ಉತ್ತರ ಮಾತಾಜಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ಪ್ರಚೇತರು ಮುಂದೆ ಹೇಳಿರುವಂತೆ ಮಾತನಾಡಿದರು. ಪ್ರಿಯ ಭಗವಂತನೇ, ನೀನು ಎಲ್ಲ ವಿಧವಾದ ಲೌಕಿಕ ದುಃಖಗಳನ್ನು ನಿವಾರಿಸುವೆ. ನಿನ್ನ ಉದಾರವಾದ ಲೋಕೋತ್ತರ ಗುಣಗಳು ಮತ್ತು
ಪಾವನ ನಾಮವು ಪವಿತ್ರವಾದುವು. ಈ ಸಿದ್ಧಾಂತವು ಆಗಲೇ ಸ್ಥಾಪಿತವಾಗಿದೆ. ಮನಸ್ಸು ಹಾಗೂ ಶಬ್ದಗಳಿಗಿಂತ ಹೆಚ್ಚು ವೇಗವಾಗಿ ನೀನು ಹೋಗಬಲ್ಲೆ. ಭೌತಿಕ ಇಂದ್ರಿಯಗಳಿಂದ ನಿನ್ನನ್ನು ನೋಡಲಾಗದು. ಆದ್ದರಿಂದ ನಾವು ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳನ್ನು ಅರ್ಪಿಸುವೆವು. ಹರೇ ಕೃಷ್ಣ. ಥ್ಯಾಂಕ್ ಯು. ನಮೋ ನಮಃ ಕ್ಲೇಶ ವಿನಾಶನಾಯ. ನೀನು ಎಲ್ಲ ವಿಧವಾದ ಲೌಕಿಕ ದುಃಖಗಳನ್ನು ನಿವಾರಿಸುತ್ತದೆ. ಕ್ಲೇಶ ಅಂದರೆ ದುಃಖಗಳು, ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಕ್ಲೇಶಗಳು. ಈ 3 ಕ್ಲೇಶಗಳಿಂದ ನಮಗೆ ಮುಕ್ತಿಯನ್ನು ನೀಡುತ್ತಾನೆ. ನಿರೂಪಿತೋದಾರ ಗುಣಾಹ್ವಯಾಯ. ನಿನ್ನ ಉದಾರವಾದ ಲೋಕೋತ್ತರ ಗುಣಗಳು ಮತ್ತು ಪಾವನ ನಾಮವು ಪವಿತ್ರವಾದವು. ಮತ್ತೆ ಮನೋ ವಚ ವೇಗ ಪುರೋಜವಾಯ. ಮನಸ್ಸು ಮತ್ತೆ ವಾಕ್ಯಗಳಿಂದ ನಿನ್ನನ್ನು ತಲುಪಲು ಸಾಧ್ಯವಿಲ್ಲ. ರೈಟ್? ನೀನು ಮನಸ್ಸು ಮತ್ತೆ ಶಬ್ದಗಳಿಂದ ಹೆಚ್ಚು ವೇಗವಾಗಿ ಹೋಗುತ್ತೆ. ರೈಟ್? ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಈ ರೀತಿಯಾದ ಒಂದು ಶ್ಲೋಕ ಬರುತ್ತೆ. ರೈಟ್? ವಾಯೋರಥಾಪಿ ಮನಸ್ಸೋ ಮುನಿಪುಂಗವಾನ ಗೋವಿಂದಮಾಂ ತಮಹಂ ಪ್ರಪದ್ಯೆ. ಸೊ ಭಗವಂತನನ್ನ ನಮ್ಮ ಮನಸ್ಸಿನಿಂದ ಹಿಡಿಯಲು ಸಾಧ್ಯವಿಲ್ಲ. ಯಾಕಂದ್ರೆ ಗಾಡ್ ಈಸ್ ಸ್ವಿಫ್ಟರ್ ದೆನ್ ದ ಮೈಂಡ್. ಸರ್ವಾಕ್ಷ ಮಾರ್ಗೇ ಅಗತಾ ಧ್ವನೇ ನಮಃ. ಭೌತಿಕ ಇಂದ್ರಿಯಗಳಿಂದ ನಿನ್ನನ್ನು ನೋಡಲಾಗದು. ಭಗವಂತ ಅಧೋಕ್ಷಜ. ಅಧೋಕ್ಷಜ ಅಂದ್ರೆ ಇಂದ್ರಿಯಗಳನ್ನ ಮೀರಿದ್ದಾನೆ. ಸೊ ಭೌತಿಕ ಇಂದ್ರಿಯಗಳಿಂದ ಭಗವಂತನನ್ನ ಕಾಣಲು ಸಾಧ್ಯ. ಕೇವಲ ಆಧ್ಯಾತ್ಮಿಕ ಇಂದ್ರಿಯಗಳಿಂದ ಭಗವಂತನನ್ನ ನೋಡಬಹುದು. ಸೊ ಅದಕ್ಕೆ ನಾವು ಆಧ್ಯಾತ್ಮಿಕ ಇಂದ್ರಿಯಗಳನ್ನ ಬೆಳೆಸಿಕೊಳ್ಳಬೇಕು. ಹೇಗೆ ಬೆಳೆಸಿಕೊಳ್ಳಬೇಕು? ಸಾಧನೆ ಮಾರ್ಗದಿಂದ. ಸಾಧನೆ ಮಾಡೋದ್ರಿಂದ ನಮ್ಮ ಇಂದ್ರಿಯಗಳು ಪರಿಶುದ್ಧವಾಗುತ್ತವೆ. ಆಧ್ಯಾತ್ಮಿಕ ಇಂದ್ರಿಯಗಳು ಜಾಗೃತಗೊಳ್ಳುತ್ತವೆ. ಆಧ್ಯಾತ್ಮಿಕ ಇಂದ್ರಿಯಗಳಿಂದ ಭಗವಂತನನ್ನ ಗ್ರಹಿಸಲು ಸಾಧ್ಯ. ಅತಃ ಶ್ರೀಕೃಷ್ಣ ನಾಮಾದಿ ನ ಭವೇತ್ಗ್ರಾಹ್ಯಂ ಇಂದ್ರಿಯೈ. ಕೃಷ್ಣನ ನಾಮರೂಪ ಗುಣ ಲೀಲೆಗಳನ್ನ ಭೌತಿಕ ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ. ಸೇವೋನ್ಮುಖೇ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ಯಾವಾಗ ನಾವು ಭಗವಂತನ ಸೇವೆಯಿಂದ ನಾಲಿಗೆಯಿಂದ ಭಗವಂತನ ಸೇವೆಯನ್ನು ಮಾಡುತ್ತೇವೆ, ಆಗ ಭಗವಂತನನ್ನು ಪಡೆಯಲು ಸಾಧ್ಯ. ಭಗವಂತನ ಸೇವೆ ಸ್ಟಾರ್ಟ್ ಆಗುತ್ತೆ ನಾಲಿಗೆಯಿಂದ. ಹೇಗೆ? ನಾಮೋಚ್ಚಾರಣೆ ಮತ್ತೆ ಪ್ರಸಾದ ಸ್ವೀಕರಣ. ಸೊ ಪ್ರಸಾದ ಸ್ವೀಕಾರ ಮಾಡೋದ್ರಿಂದ ನಾಲಿಗೆ ಪರಿಶುದ್ಧವಾಗುತ್ತೆ. ಮತ್ತೆ ನಾಮ ಜಪ ಮಾಡೋದ್ರಿಂದಲೂ ಕೂಡ ನಾಲಿಗೆ ಪರಿಶುದ್ಧವಾಗುತ್ತೆ. ಆಗ ಶುದ್ಧವಾದ ಇಂದ್ರಿಯಗಳಿಂದ ಭಗವಂತನನ್ನ ಗ್ರಹಿಸಲು ಸಾಧ್ಯ. ಎಲ್ಲ ಇಂದ್ರಿಯಗಳಲ್ಲಿ ಮುಖ್ಯವಾದ ಇಂದ್ರಿಯ ನಾಲಿಗೆ. ದಾರ ಮಧ್ಯೆ ಜೀವಾತಿ ಲೋಭೋಮಯ ಸುಧರ್ಮತಿ. ಸೊ ನಾಲಿಗೆ ತುಂಬಾ ಲೋಭಿ, ಲೋಭೋಮಯ. ಸುಧುರ್ಮತಿ, ಮಂದ ಬುದ್ಧಿ ಇರೋದು ನಾಲಿಗೆ. ಎಲ್ಲ ಇಂದ್ರಿಯಗಳಲ್ಲಿ ತುಂಬಾ ಬಲಿಷ್ಠವಾದದ್ದು. ನಾಲಿಗೆಯಲ್ಲಿ ಮೂಳೆಗಳಿಲ್ಲ, ಆದರೆ ಒಂದು ತಪ್ಪು ಮಾತಾಡಿದರೆ ಸಾಕು ಮೂಳೆ ಮುರಿಸುತ್ತೆ. ಯಾರು ಜಗಳ ಉಂಟು ಮಾಡುತ್ತೆ, ಜಗಳ ಆಗುತ್ತೆ, ಮೂಳೆ ಮುರಿಯುತ್ತೆ. ಸೊ ಅಂತಹ ಸೂಕ್ಷ್ಮವಾದ ಆದರೆ ಬಲಿಷ್ಠವಾದಂತಹ ಇಂದ್ರಿಯ ನಾಲಿಗೆ. ಸೊ ಯಾರು ತಮ್ಮ ನಾಲಿಗೆಯನ್ನ ಗೆದ್ದಿದ್ದಾರೋ ಅವರೇ ಜಿತೇಂದ್ರಿಯರು. ಬೇರೆ ಎಲ್ಲ ಇಂದ್ರಿಯಗಳನ್ನ ಗೆದ್ದಿದ್ದು ನಾಲಿಗೆಯನ್ನ ಗೆದ್ದಿಲ್ಲ ಅಂದ್ರೆ ಅವರು ಜಿತೇಂದ್ರಿಯರಾಗಲು ಸಾಧ್ಯವಿಲ್ಲ. ಸೊ ತಾರ ಮಧ್ಯೆ ಜಿಹ್ವಾತಿ. ಉಪವಾಸ ಮಾಡಿದಾಗ, ಸಪೋಸ್ ಒಂದು ದಿನ ಉಪವಾಸ ಮಾಡಿದಾಗ ಎಲ್ಲ ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗುತ್ತೆ. ಆದರೆ ಒಂದು ಇಂದ್ರಿಯ ಇನ್ನಷ್ಟು ಪ್ರಬಲವಾಗುತ್ತೆ. ಅದ್ಯಾವುದು? ನಾಲಿಗೆ. ನೆಕ್ಸ್ಟ್ ಉಪವಾಸ ಮಾಡಿದಷ್ಟು ಬೇರೆ ಇಂದ್ರಿಯಗಳು ವೀಕ್ ಆಗ್ತವೆ, ಆದರೆ ನಾಲಿಗೆ ಬಲಿಷ್ಠವಾಗುತ್ತೆ. ನೀರು ಬೇಕು ನನಗೆ, ಊಟ ಬೇಕು ನನಗೆ, ತಿಂಡಿ ಬೇಕು ನನಗೆ ಅಂತ ಕೂಗುತ್ತೆ. ಸೊ ದಟ್ ಇಸ್ ಬಿಕಮಿಂಗ್ ಮೋರ್ ಪವರ್ಫುಲ್. ಸೊ ಅದಕ್ಕೆ ನಾಲಿಗೆಯನ್ನು ಕಂಟ್ರೋಲ್ ಮಾಡೋದು ಅತಿ ಇಂಪಾರ್ಟೆಂಟು. ಸೊ ನಾಲಿಗೆಯನ್ನು ಕಂಟ್ರೋಲ್ ಮಾಡೋದು ಎರಡು ವಿಧದಿಂದ. ಫಸ್ಟ್ ನಾಮೋಚ್ಚಾರಣೆ, ಸೆಕೆಂಡ್ ಪ್ರಸಾದ ಸೇವನೆ. ಶುದ್ಧಾಯ ಶಾಂತಾಯ ನಮಃ ಸ್ವನಿಷ್ಠಾಯ ಮನಸ್ಯ ಪಾರ್ಥಂ ವಿಲಸದ್ವಯಾಯ. ನಮೋ ಜಗತ್ಸ್ಥಾನಲಯೋದಯೇಷು ಗೃಹೀತ ಮಾಯಾ ಗುಣ ವಿಗ್ರಹಾಯ. ಸರಸ್ವತಿ ಮಾತೆ. ಹರೇ ಕೃಷ್ಣ ಪ್ರಭು.
ಪ್ರಿಯ ಭಗವಂತನೇ, ನಾನು ನಿನಗೆ ನಮಸ್ಕಾರಗಳನ್ನು ಅರ್ಪಿಸಲು ಅಪ್ಪಣೆ ಕೋರುತ್ತೇವೆ. ನಿನ್ನಲ್ಲಿ ಮನಸ್ಸನ್ನು ನೆಟ್ಟಾಗ ಈ ದೈತ್ಯ ಪ್ರಪಂಚವು ಭೌತಿಕ ಸುಖಾನುಭವದ ಸ್ಥಳವಾಗಿದ್ದರೂ ಅರ್ಥಹೀನವಾಗಿ ಕಾಣುತ್ತದೆ. ನಿನ್ನ ಲೋಕೋತ್ತರ ಆಕಾರವು ಲೋಕಾತೀತವಾದ ಆನಂದದಿಂದ ತುಂಬಿದೆ. ಆದ್ದರಿಂದ ನಾವು ನಿನಗೆ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಈ ಜಗತ್ತಿನ ಅಭಿವ್ಯಕ್ತ ರೂಪದ ಸೃಷ್ಟಿ, ಪಾಲನೆ, ಪ್ರಳಯಗಳ ಪ್ರಯೋಜನಕ್ಕಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂಬ ನಿನ್ನ ರೂಪಗಳು ಉದ್ದಿಷ್ಟವಾಗಿವೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೊ ಬ್ರಹ್ಮ, ಇದು ಭಗವಂತ ಶುದ್ಧನಾಗಿದ್ದಾನೆ. ಶುದ್ಧಾಯ ಶಾಂತಾಯ, ಶಾಂತವಾಗಿದ್ದಾನೆ, ಮೋಸ್ಟ್ ಪೀಸ್ಫುಲ್, ಶಾಂತರು. ಭಗವಂತನನ್ನು ನೋಡಿದಾಗ ನಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತೆ. ಸೊ ನಮೋ ಶುದ್ಧಾಯ ಶಾಂತಾಯ ನಮಃ ಸ್ವನಿಷ್ಠಾಯ. ಭಗವಂತ ತನ್ನ ಸ್ಥಿತಿಯಲ್ಲಿ ಸಿಚುವೇಟೆಡ್ ಇನ್ ಇಸ್ ಓನ್ ಪೊಸಿಷನ್ ಅಂತ ಹೇಳ್ತಾರೆ, ಸ್ಥಿತಿಯಲ್ಲಿ ಸ್ಥಿರವಾಗಿದ್ದಾನೆ. ನಂತರ ಸೊ ಮನಸ್ಸಿ ಅಪಾರ್ಥಂ ವಿಲಸದ್ವಯಾಯ, ಅಂದರೆ ಭಗವಂತ, ಯಾರಿಗೆ ಭಗವಂತನ ದರ್ಶನವಾಗುತ್ತೋ ಅವರು ಈ ಭೌತಿಕ ಜಗತ್ತಿನಲ್ಲಿ ಇದ್ದರೂ ಕೂಡ ಈ ಭೌತಿಕ ಜಗತ್ತಿನ ಪ್ರಭಾವ ಅವರ ಮೇಲೆ ಇರೋದಿಲ್ಲ. ದೇ ಟ್ರಾನ್ಸೆಂಡೆಂಟಲ್, ಈ ಜಗತ್ತಿನ ಪ್ರಭಾವವನ್ನು ಮೀರಿದ್ದಾರೆ. ಸೊ ಅದಕ್ಕೆ ಭಗವಂತನಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ. ನಮೋ ಜಗತ್ ಸ್ಥಾನ ಲಯೋದಯೇಶು. ಭಗವಂತ ಈ ಜಗತ್ತಿನ ಉದಯ, ಜಗತ್ತಿನ ಸ್ಥಾನ ಮತ್ತು ಜಗತ್ತಿನ ಲಯ, ರೈಟ್? ಉದಯ, ಸ್ಥಾನ, ಲಯ ಅಂದರೆ ಸೃಷ್ಟಿಕರ್ತ, ಪಾಲನಕರ್ತ ಮತ್ತು ಸಂಹಾರಕರ್ತಾನೆ ಭಗವಂತ. ಅದು ಈ ಸೃಷ್ಟಿ, ಸ್ಥಿತಿ ಮತ್ತೆ ಸಂಹಾರವನ್ನು ಮಾಡೋದಕ್ಕೆ ಭಗವಂತ ಗುಣಾವತಾರಗಳ ರೂಪದಲ್ಲಿ ಬರ್ತಾನೆ. ಬ್ರಹ್ಮ, ವಿಷ್ಣು ಮತ್ತೆ ಶಿವನ ರೂಪದಲ್ಲಿ ಬಂದು ಸೃಷ್ಟಿ, ಪಾಲನೆ ಮತ್ತೆ ಸಂಹಾರ ಕಾರ್ಯಗಳನ್ನು ಮಾಡುತ್ತಾನೆ. ಸ್ವತಃ ಭಗವಂತನಿಗೆ ನಮಸ್ಕಾರಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ನಮೋ ವಿಶುದ್ಧ ಸತ್ವಾಯ ಹರೇ ಹರಿಮೇಧಸೆ ವಾಸುದೇವಾಯ ಕೃಷ್ಣಾಯ ಪ್ರಭುವೇ ಸರ್ವಸಾತ್ವತ. ವಿಶುದ್ಧ ಸತ್ವಾಯ ಅಂತ ಹೇಳ್ತಾರೆ. ಆಕ್ಚುಲಿ ಈ ಜಗತ್ತಿನಲ್ಲಿ ನಾವು ನೋಡಿದೀವಿ ಸತ್ವಗುಣ, ರಜಗುಣ, ತಮಗುಣ, 3 ಗುಣಗಳಿವೆ. ಈ 3 ಗುಣಗಳಿಗೆ ಮೀರಿದ್ದು ಶುದ್ಧ ಸತ್ವಗುಣ. ಶುದ್ಧ ಸತ್ವ ಅಂದ್ರೆ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್, ಆಧ್ಯಾತ್ಮಿಕ ಸ್ತರ. ಸೊ ತಮೋಗುಣದಿಂದ ಒಬ್ಬ ವ್ಯಕ್ತಿ ರಜಗುಣಕ್ಕೆ ಬರಬೇಕು, ರಜಗುಣದಿಂದ ಸತ್ವಗುಣವನ್ನು ಬೆಳೆಸಿಕೊಳ್ಳಬೇಕು, ಸತ್ವಗುಣವನ್ನು ಮೀರಿ ಅವನು ಶುದ್ಧ ಸತ್ವಕ್ಕೆ ಹೋಗಬೇಕು. ಶುದ್ಧ ಸತ್ವದಲ್ಲಿ ಭಗವಂತನನ್ನ ಗ್ರಹಿಸಲು ಸಾಧ್ಯ. ಹರೇ ಹರಿ ಮೇಧಸೆ. ಸೊ ಭಗವಂತನಿಗೆ ಹರಿ ಅಂತ ಸಂಬೋಧನೆ ಮಾಡಿದ್ದಾರೆ. ಹರಿ ಮೇಧಸೆ ಅಂದರೆ ಭಗವಂತ ತನ್ನ ಭಕ್ತರ ಹಿತಕ್ಕಾಗಿ ಯಾವಾಗಲೂ ಕಾರ್ಯವನ್ನು ಮಾಡುತ್ತಾರೆ ಅಂತ. ವಾಸುದೇವಾಯ ಕೃಷ್ಣಾಯ. ವಾಸುದೇವ ಅಂದ್ರೆ ವಸುದೇವನ ಮಗ, ಅದೊಂದು ಅರ್ಥ. ವಾಸುದೇವ ಅಂದ್ರೆ ಪ್ರತಿಯೊಂದು ಜೀವಿ ಹೃದಯದಲ್ಲಿ ವಾಸವಾಗಿದ್ದಾನೆ, ಅದಕ್ಕೆ ವಾಸುದೇವ. ಈ ಜಗತ್ತಿನ ಪ್ರತಿಯೊಂದು ಅಣುವಿನಲ್ಲೂ ಕೂಡ ವಾಸವಾಗಿದ್ದಾನೆ, ಅದಕ್ಕೆ ವಾಸುದೇವ ಅಂತ ಅವರಿಗೆ ಕರೀತಾರೆ. ಪ್ರಭವೇ ಸರ್ವಸಾತ್ವತ. ಮತ್ತೆ ಭಗವಂತ ತನ್ನ ಭಕ್ತರ ಇನ್ಫ್ಲುಯೆನ್ಸ್ ಅನ್ನ, ಪ್ರಭೆಯನ್ನ, ಖ್ಯಾತಿಯನ್ನ ವರ್ಧನೆ ಮಾಡುತ್ತಾನೆ. ಆಕ್ಚುಲಿ ಭಗವಂತ ಅವತರಿಸಿದಾಗ ಭಗವಂತನ ಖ್ಯಾತಿ ಹೆಚ್ಚಾಗುತ್ತೆ, ಅದು ಹೌದು. ಆದರೆ ಭಗವಂತ ಅವತರಿಸಿದಾಗ ಭಕ್ತರ ಖ್ಯಾತಿಯನ್ನು ಕೂಡ ಹೆಚ್ಚಿಸುತ್ತಾನೆ, ರೈಟ್? ಸೊ ಕೃಷ್ಣ ವೃಷ್ಣಿ ವಂಶದಲ್ಲಿ ಹುಟ್ಟಿ ವೃಷ್ಣಿ ವಂಶವನ್ನ ಉದ್ಧರಿಸಿದ, ಪ್ರಸಿದ್ಧಗೊಳಿಸಿದ. ಕೃಷ್ಣ ಯದುವಂಶದಲ್ಲಿ ಹುಟ್ಟಿ ಯದುವಂಶವನ್ನೇ ಯದುವಂಶದವರಿಗೆ ಅವರ ಖ್ಯಾತಿಯನ್ನು ಹೆಚ್ಚಿಸಿದ, ರೈಟ್? ಸೊ ಯದೋ ಪ್ರಿಯಸ್ಯಾನ್ವಾಯೇ ಮಲಯಸ್ಯೇವ ಚಂದನಂ. ಮತ್ತೆ ಕುಲಶೇಖರ ಮಹಾರಾಜರು ಕೂಡ ಹೇಳ್ತಾರೆ, ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತ ಪ್ರಿಯೇತಿ ಭವಲುಂಟನ ಕೋವಿಧೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿದಿನಂ ಕುರು ಮಾ ಮುಕುಂದ. ಜಯತು ಜಯತು ದೇವೋ ದೇವಕೀ ನಂದನೋಯಂ ಜಯತು ಜಯತು ಕೃಷ್ಣೋ ವೃಷ್ಣಿ ವಂಶ ಪ್ರದೀಪ. ಜಯತು ಜಯತು ಮೇಘಶ್ಯಾಮಲ ಕೋಮಲಾಂಗೋ ಜಯತು ಜಯತು ಪೃಥ್ವೀ ಭಾರನಾಶೋ ಮುಕುಂದ. ಕುಲಶೇಖರ ಮಹಾರಾಜ್ ಹೇಳ್ತಾರೆ, ಜಯತು ಜಯತು ಕೃಷ್ಣ ವೃಷ್ಣಿ ವಂಶ ಪ್ರದೀಪ. ವೃಷ್ಣಿ ವಂಶದ ಪ್ರದೀಪ ಕೃಷ್ಣ.
ಕೃಷ್ಣ ವೃಷ್ಣಿವಂಶದಲ್ಲಿ ಹುಟ್ಟಿದ ಕಾರಣ ವೃಷ್ಣಿ ವಂಶ ಪ್ರಸಿದ್ಧವಾಯಿತು. ಸೊ ಭಗವಂತ ಪ್ರಭವೇ ಸರ್ವಸಾತ್ವತಾಂ, ತನ್ನ ಭಕ್ತರ ಖ್ಯಾತಿಯನ್ನ ವರ್ಧನೆ ಮಾಡುತ್ತಾನೆ, ಹೆಚ್ಚಿಸುತ್ತಾನೆ. So that is ಮುಂದೆ ಹೇಳ್ತಾರೆ, ನಮಃ ಕಮಲ ಲಾಭಾಯ ನಮಃ ಕಮಲ ಮಾಲಿನಿ. ಭಗವಂತನ ನಾಭಿ ಕಮಲದ ತರ ಸುಂದರವಾಗಿದೆ. ಭಗವಂತ ಕಮಲದ ಮಾಲೆಯನ್ನ ಕೊರಡಿನಲ್ಲಿ ತೊಟ್ಟಿದ್ದಾನೆ. ನಮಃ ಕಮಲ ಪಾದಾಯ ನಮಸ್ತೆ ಕಮಲೇಕ್ಷಣ. ಭಗವಂತನ ಪಾದ ಕೂಡ ಕಮಲದಂತೆ ಇದೆ. ಭಗವಂತನ ಕಣ್ಣುಗಳು ಕೂಡ ಕಮಲದ ದಳದಂತೆ ಸುಂದರವಾಗಿವೆ. ಸೊ ಈ ಶ್ಲೋಕವನ್ನು ಕೇಳಿದಾಗ ನಿಮಗೆ ಬೇರೆ ಯಾವುದಾದ್ರು ಶ್ಲೋಕ ನೆನಪಾಗ್ತಾ ಇದೆಯಾ? ಕುಂತಿ ಪ್ರೇಯರ್ಸ್ ಕುಂತಿ ಪ್ರಾರ್ಥನೆ. ಯಾರಿಗಾದ್ರೂ ನೆನಪಿದೆಯಾ? ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಿ. ಎಕ್ಸಾಕ್ಟ್ಲಿ ಸೇಮ್ ಶ್ಲೋಕ. ಪಂಕಜ ಬದಲಾಗಿ ಕಮಲ ಅಂತ ಕರೆದಿದ್ದಾರೆ. ಸೊ ನಮ ಪಂಕಜ ನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಿ. ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಮೀನಿಂಗ್. ಸೊ ಭಗವಂತನ ಸೌಂದರ್ಯವನ್ನ ಕಮಲಕ್ಕೆ ಹೋಲಿಸಿದ್ದಾರೆ. ಆಕ್ಚುಲಿ ಕಮಲ ಭೌತಿಕ ವಸ್ತು, ಆದರೆ ಭಗವಂತನ ದೇಹ ದಿವ್ಯವಾದದ್ದು, ಚಿನ್ಮಯವಾದ ದೇಹ. ಆದರೆ ಭೌತಿಕ ಜಗತ್ತಿನಲ್ಲಿ ಅತಿ ಸುಂದರವಾದಂತಹ ವಸ್ತುವನ್ನ ಭಗವಂತನ ಸೌಂದರ್ಯಕ್ಕೆ ಹೋಲಿಸಿದ್ದಾರೆ. ರೈಟ್? ಯಾಕಂದ್ರೆ ನಮ್ಮ ಪರಿಕಲ್ಪನೆಯಲ್ಲಿ ಕಮಲಕ್ಕಿಂತಲೂ ಮಧುರವಾದದ್ದು ಅಂದ್ರೆ ಮೃದುವಾದದ್ದು ಯಾವುದೂ ಇಲ್ಲ. ಆದ ಕಾರಣ ಭಗವಂತನ ಸೌಂದರ್ಯವನ್ನ ಕಮಲಕ್ಕೆ ಹೋಲಿಸಿದ್ದಾರೆ. ಓಕೆ, ಅರ್ಥ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಕಮಲಕ್ಕೆ ಹೋಲಿಸಿರ್ತಾರೆ. ಸೊ ಕಮಲನಾಭ ಅಂದ್ರೆ ಇನ್ನೊಂದು ಅರ್ಥ ಏನು? ಭಗವಂತನ ನಾಭಿಯಿಂದ ಕಮಲ ಹುಟ್ಟುತ್ತೆ. ಆ ಕಮಲದ ಮೇಲೆ ಬ್ರಹ್ಮ ಜನ್ಮ ತಗೊಂತಾನೆ. ಸೊ ಅದಕ್ಕೆ ಕಮಲನಾಭ ಅಂತ ಕರೆದಿದ್ದಾರೆ. ನಮಃ ಕಮಲ ಕಿಂಜಲ್ಕ ಪಿಶಂಗಾಮಲ ವಾಸಸೆ ಸರ್ವಭೂತ ನಿವಾಸಾಯ ನಮೋ ಯುಕ್ಷ್ಮಹಿ ಸಾಕ್ಷಿಣೆ. ಸೊ ನಮಃ ಕಮಲ ಕಿಂಜಲ್ಕ ಪಿಶಂಗಮಾಲ ವಾಸಸೆ. ಯಾರಾದ್ರೂ ಓದ್ತೀರಾ ಅನ್ನೋದು? ವಿಜಯ್, ನಾನು ಅಲ್ಲ ಪ್ರಭುಜಿ. ಸರಸ್ವತಿ. ಪ್ರಿಯ ಭಗವಂತನೇ, ನೀನು ಧರಿಸಿರುವ ವಸ್ತುವು ಹಳದಿ ಬಣ್ಣದ್ದಾಗಿತ್ತು. ಪ್ರಿಯ ಭಗವಂತನೇ. ಪ್ರಿಯ ಭಗವಂತನೇ, ನೀವು ಧರಿಸಿರುವ ವಸ್ತುವು ಹಳದಿ ಬಣ್ಣದ್ದಾಗಿತ್ತು, ತಾವರೆ ಹೂವಿನ ಕೆಸರಿನಂತಿತ್ತು. ಆದರೆ ಅದು ಭೌತಿಕವಾದ ಯಾವುದರಿಂದಲೂ ರಚಿತವಾಗಿಲ್ಲ. ನೀನು ಪ್ರತಿಯೊಬ್ಬನ ಹೃದಯದಲ್ಲೂ ವಾಸಿಸಿರುವುದರಿಂದ ಎಲ್ಲಾ ಜೀವಗಳು ಸಮಸ್ತ ಕರ್ಮಗಳಿಗೂ ನೀನೇ ಸಾಕ್ಷಿ. ನೀನು ಮತ್ತೆ ಮತ್ತೆ ನಮ್ಮ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಸೊ ಕಮಲ ಕಿಂಜಲ್ಕ ಪಿಶಂಗ ಅಮಲವಾಸ. ಭಗವಂತನ ವಸ್ತ್ರ ಹೇಗಿದೆ? ಕಮಲದ ಮಧ್ಯದಲ್ಲಿರುವಂತಹ ಒಂದು ಕೇಸರಿ ಬಣ್ಣದ ಕೇಸರಿ ಇರುತ್ತಲ್ಲ, ಆ ಬಣ್ಣದ ವಸ್ತ್ರವನ್ನ ಧರಿಸಿದ್ದಾನೆ, ಪೀತಾಂಬರವನ್ನು ಧರಿಸಿದ್ದಾನೆ. ಸರ್ವಭೂತ ನಿವಾಸಾಯ, ಎಲ್ಲ ಜೀವಿಯ ಹೃದಯದಲ್ಲಿ ನೆಲೆಸಿದ್ದಾನೆ. ನಮೋ ಯುಕ್ಷ್ಮಹಿ ಸಾಕ್ಷಿಣೆ. ಮತ್ತೆ ಎಲ್ಲ ಕಾರ್ಯಗಳಿಗೆ ಸಾಕ್ಷಿ ಭಗವಂತ ಅಂತ ಭಗವಂತನಿಗೆ ನಮಸ್ಕಾರಗಳನ್ನ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ರೂಪಂ ಭಗವತಾ ತ್ವೇತದ್ ಅಶೇಷ ಕ್ಲೇಶ ಸಂಕ್ಷಯಂ ಆವಿಷ್ಕೃತಂ ನಃ ಕ್ಲಿಷ್ಟಾನಾಂ ಕಿಮನ್ಯದ್ ಅನುಕಂಪಿತಂ. ಇಲ್ಲಿ ಹೇಳ್ತಾರೆ, ಭಗವಂತ ದಿವ್ಯ ರೂಪವನ್ನ ತಾಳಿ ಬಂದಿದ್ದಾನೆ. ರೂಪಂ ಯಾಕೆ? ನಮ್ಮ ಕ್ಲೇಶವನ್ನ ನಾಶ ಮಾಡೋದಕ್ಕೆ. ರೈಟ್? ಸೊ ನಾವು ಎಷ್ಟು ದುಃಖದಲ್ಲಿದ್ದೀವಿ, ರೈಟ್? ಸೊ ಈ ದುಃಖದಿಂದ ನಮ್ಮನ್ನ ಬಿಡುಗಡೆಗೊಳಿಸೋದಕ್ಕೆ ಭಗವಂತ ಈ ಸುಂದರವಾದ ರೂಪವನ್ನು ತಾಳಿ ಬರ್ತಾನೆ. ಅಶೇಷ ಕ್ಲೇಶ ಸಂಕ್ಷಯಂ. ಎಷ್ಟು ಕ್ಲೇಶ ಇದೆ, ಎಷ್ಟು ದುಃಖ ಇದೆ? ಅಶೇಷ, ಎಣಸಕ್ಕಾಗೋದಿಲ್ಲ, ಅಷ್ಟು ಕ್ಲೇಶಗಳಿವೆ. ಅದನ್ನೆಲ್ಲ ನಾಶ ಮಾಡ್ತಾರೆ. ಆವಿಷ್ಕೃತಂ ನಃ ಕ್ಲಿಷ್ಟಾನಾಂ. ಆವಿಷ್ಕೃತಂ ಅಂದ್ರೆ ಭಗವಂತ ಅವತರಿಸಿದ್ದಾನೆ ಈ ದಿವ್ಯವಾದ ರೂಪದಲ್ಲಿ. ಕಿಮನ್ಯದ್
ಅನುಕಂಪಿತ, ಇದು ಭಗವಂತನ ಅನುಕಂಪ. ರೈಟ್. ಭಗವಂತನ ಅವತಾರಕ್ಕೆ ಕಾರಣ ಏನು? ನಮ್ಮ ಮೇಲೆ ಅನುಕಂಪವನ್ನು ತೋರಿಸೋದಕ್ಕೆ ಮತ್ತೆ ಯಾವುದಿಲ್ಲ. ಕಿಮನ್ಯ, ಮತ್ತೆ ಯಾವ ಕಾರಣ ಇರೋಕ್ಕೆ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಸೊ ಈ ರೀತಿ ಭಗವಂತ ಮತ್ತೆ ಭಗವಂತ ಅವತಾರ ರೂಪದಲ್ಲಿ ಅಷ್ಟೇ ಅಲ್ಲ, ಅರ್ಚ ರೂಪದಲ್ಲಿ ಕೂಡ ಬರ್ತಾರೆ. ಅರ್ಚ ರೂಪದಲ್ಲಿ ಬಂದು ನಮ್ಮ ಭಕ್ತಿ ಸೇವೆಯನ್ನ ಸ್ವೀಕರಿಸುತ್ತಾರೆ. ಅರ್ಚಾ ವಿಗ್ರಹ ಅಂದ್ರೆ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆಯಾದಂತಹ ವಿಗ್ರಹಗಳು. ಸೊ ಅಂತಹ ಅರ್ಚಾ ವಿಗ್ರಹದ ಆರಾಧನೆ ಮಾಡೋದ್ರಿಂದ ಭಗವಂತ ನಮ್ಮ ಸೇವೆಯನ್ನ ಸ್ವೀಕರಿಸುತ್ತಾನೆ. ಈಗ 30ನೇ ಶ್ಲೋಕವನ್ನು ನೋಡೋಣ. 30ನೇ ಶ್ಲೋಕದಲ್ಲಿ ಭಗವಂತ ವರವನ್ನ ಬೇಡು ಅಂತ ಕೇಳ್ತಾನೆ. ಆಸಾವೇವ ವರೋಸ್ಮಾಕಂ ಈಪ್ಸಿತೋ ಜಗತಃ ಪತೆ ಪ್ರಸನ್ನೋ ಭಗವಾನೇಶಾಂ ಅಪವರ್ಗ ಗುರುರ್ಗತಿ. ಓದ್ಲಾ ಪ್ರಭುಜಿ? ಓಕೆ, ಓದಿ. ಓದ್ತಾ ಇಲ್ಲ ನೀವು? ನಾಗರತ್ನ ಮಾತಾಜಿ. ಕೃಷ್ಣ ಪ್ರಭುಜಿ. ಓಕೆ, ಪ್ರಭಾ ಮಾತಾಜಿ ಓದಿ. ಹೇ ಜಗತ್ಪತಿಯೇ, ಭಕ್ತಿ ಸೇವೆಯು ವಿಜ್ಞಾನಕ್ಕೆ ನೀನೇ ನಿಜವಾದ ಗುರು. ಭಗವಂತನಾದ ನೀನೇ ನಮ್ಮ ಜೀವನಗಳ ಅಂತಿಮ ಗುರಿ ಎಂಬ ಬಗೆಗೆ ನಮಗೆ ತೃಪ್ತಿ ಇದೆ. ನೀನು ನಮ್ಮಿಂದ ತೃಪ್ತಿ ಹೊಂದುವಂತಾಗಲೆಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಹಾರೈಕೆ ಭಕ್ತಿ ನಿನ್ನ ಪೂರ್ಣ ತೃಪ್ತಿಗಿಂತ ಬೇರೆಯದು ಏನನ್ನು ನಾವು ಅಪೇಕ್ಷಿಸುವುದಿಲ್ಲ. ನೀನೇ ನಿಜವಾದ ಗುರು ಅಲ್ವಾ ಪ್ರಭುಜಿ? ನಾಗರತ್ನ ಮಾತಾಜಿ ನೆಟ್ವರ್ಕ್ ಸರಿ ಇಲ್ಲ. ಸೊ ಥ್ಯಾಂಕ್ ಯು ಪ್ರಭು ಮಾತಾಜಿ. ಸೊ ಇಲ್ಲಿ ಭಗವಂತ ಕೇಳ್ತಾನೆ ವರವನ್ನ ಬೇಡಿ ಅಂತ. ಸೊ ವರ ಏನು? ಸೊ ಭಗವಂತ ಆಕ್ಚುಲಿ ಏನ್ ಕೇಳ್ತಾರೆ? ಆಸಾವೇವ ವರೋಸ್ಮಾಕಂ ಈಪ್ಸಿತೋ ಜಗತಪತೆ ಪ್ರಸನ್ನ ಭಗವಾನೇಶಂ ಅಪವರ್ಗ ಗುರುರ್ಗತಿ. ನಾವು ನಿಮ್ಮನ್ನ ನೋಡಿ ಸಂತುಷ್ಟರಾಗಿದ್ದೇವೆ, ಮತ್ತೇನು ಬರಬೇಕು ನಮಗೆ? ನಿನ್ನ ಪೂರ್ಣ ತೃಪ್ತಿಗಿಂತ ಬೇರೆಯದು ಏನನ್ನು ನಾವು ಅಪೇಕ್ಷಿಸುವುದಿಲ್ಲ. ವಿ ಜಸ್ಟ್ ವಾಂಟ್ ಯುವರ್ ಸ್ಯಾಟಿಸ್ಫ್ಯಾಕ್ಷನ್. ಯಸ್ಯ ಪ್ರಸಾದ ಭಗವತ್ ಪ್ರಸಾದ. ನೀವು ಸಂತುಷ್ಟರಾದರೆ ಸಾಕು, ಅದೇ ನಮ್ಮ ಜೀವನ ಸಾರ್ಥಕವಾದಂಗೆ. ಅವರ್ ಲೈಫ್ ಇಸ್ ಪರ್ಫೆಕ್ಟ್ ಅಂತ ನಾವು ತಿಳ್ಕೊಂತೀವಿ. ಸೊ ಆದರೂ ಭಗವಂತ ಹೇಳ್ತಾನೆ, ಭಗವಂತ ಪರಿಚಯದರಿಗೆ ಕೆಲವು ಆಶೀರ್ವಾದಕ್ಕೆ ಪ್ರಾರ್ಥಿಸಿ ಎಂದು ಕೇಳಿದನು. ಭಗವಂತ ಹೇಳ್ತಾನೆ, ಇಲ್ಲ ನಾನು ಬಂದಿದ್ದೀನಿ, ಏನಾದರೂ ಆಶೀರ್ವಾದ ಕೊಟ್ಟೆ ಹೋಗ್ತೇನೆ, ನಾನು ಏನಾದರೂ ಕೇಳಿ, ಏನಾದರೂ ಬೇಡ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಾರೆ. ಆಗ ಎಸ್ ಮನೋಜ್ ಮಾತಾಡಿ ಏನು ಮಾತಾಡ್ತೀವಿ? ವರಂ ವೃಣೀಮಹೇ ಥಾಪಿ ನಾಥ ತ್ವತ್ಪರತಃ ಪರಾತ್ ನ ಹ್ಯಂತಸ್ತ್ವದ್ ವಿಭೂತೀನಾಂ ಸೋವನಂತ ಇತಿ ಗೀಯಸೆ. ಗಾಯತ್ರಿ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಿಯ ಭಗವಂತನೇ, ನೀನು ಸರ್ವೋತ್ತಮ, ಎಲ್ಲ ದಿವ್ಯತ್ವಕ್ಕೂ ಅತೀತ. ನಿನ್ನ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ಪರಿಣಾಮತಃ ನೀನು ಅನಂತ ಎಂಬ ನಾಮದಿಂದ ಪ್ರಸಿದ್ಧನಾಗಿರುವೆ. ಸೊ ಭಗವಂತನ ಹೆಸರು ಅನಂತ. ಸೊ ಪ್ರಚೇತರು ಹೇಳ್ತಾರೆ, ನಿನ್ನ ಹೆಸರು ಅನಂತ, ಸೊ ನಮಗೆ ಅನಂತವಾದಂತಹ ವರವನ್ನು ನೀಡಿ. ಅನ್ಲಿಮಿಟೆಡ್ ಅಂದರೆ ಭೌತಿಕ ವಸ್ತುಗಳನ್ನು ಬೇಡ್ತಾ ಇಲ್ಲ. ಪ್ರಚೇತರು ಏನು ಬೇಡ್ತಾ ಇದ್ದಾರೆ? ಅನಂತವಾದದ್ದು ಅಂದ್ರೆ ಏನು? ಅನಂತವಾಗಿ ಅನಂತ ಕಾಲದವರೆಗೂ ನಾವು ಭಗವಂತನ ಖ್ಯಾತಿಯನ್ನ, ಮಹಿಮೆಯನ್ನ ಕೇಳಬೇಕು, ನಾಮಕೀರ್ತನೆಯನ್ನು ಕೇಳಬೇಕು ಅನ್ನೋ ವರವನ್ನ ಬೇಡ್ತಾ ಇದ್ದಾರೆ. ಸೊ ದಿಸ್ ಇಸ್ ದ ಬೆನೆಡಿಕ್ಷನ್ ದೇ ವಾಂಟ್. ಆಕ್ಚುಲಿ ಇಂದ್ರ ತೃಪ್ತಿಗೆ ಒಂದು ಮಿತಿ ಇದೆ.
ಆದರೆ ಭಗವಂತನ ನಾಮ ಸಂಕೀರ್ತನೆಗೆ, ಶ್ರವಣ ಕೀರ್ತನ ಅದಕ್ಕೇನು ಮಿತಿ ಇಲ್ಲ. ಕಿವಿಯಿಂದ ನಾವು ಎಷ್ಟಾದರೂ ಕೇಳ್ಬೋದು, ರೈಟ್? ಕಣ್ಣಿನಿಂದ ಎಷ್ಟು ಭಗವಂತನ ಸೌಂದರ್ಯವನ್ನು ನೋಡಬಹುದು. ಆದರೆ ಭೌತಿಕ ಇಂದ್ರಿಯಗಳಿಗೆ ಮಿತಿ ಇದೆ. ಆ ಮಿತಿ ಮೀರಿ ಇಂದ್ರ ತುತಿ ಮಾಡೋದಕ್ಕೂ ಸಾಧ್ಯವಿಲ್ಲ, ರೈಟ್? ಸೊ ನಿದ್ರೆ ಮಾಡೋದಕ್ಕೆ ಒಂದು ಮಿತಿ ಇದೆ, ಊಟ ಮಾಡೋದಕ್ಕೆ ಮಿತಿ ಇದೆ, ಸೊ ಆಟ ಆಡೋದಕ್ಕೂ ಮಿತಿ ಇದೆ, ವ್ಯಾಯಾಮ ಮಾಡೋದಕ್ಕೂ ಮಿತಿ ಇದೆ. ಸ್ವಲ್ಪ ಹೊತ್ತು ಆದ್ಮೇಲೆ ಸುಸ್ತಾಗುತ್ತೆ, ಸಾಕು ಅನಿಸುತ್ತೆ. ಆದರೆ ಶ್ರವಣ ಕೀರ್ತನೆಯಲ್ಲಿ ಮಿತಿ ಇಲ್ಲ. ಸೊ ಅನಂತವಾದಂತಹ ಒಂದು ವರವನ್ನ ಕೇಳಲು ಬಯಸುತ್ತಿದ್ದಾರೆ ಪ್ರಚೇತರು. ಭಗವಂತ ಹೇಳಿದ್ರು, ಕೇಳು ಅನಂತವಾದ, ಎಷ್ಟು ಬೇಕಷ್ಟು ಕೇಳು, ನಾನು ಕೊಡ್ತೀನಿ, ನಾನು ಅನ್ಲಿಮಿಟೆಡ್ಲಿ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಆಗ ಪ್ರಚೇತರು ಹೇಳ್ತಾರೆ, ಆಕ್ಚುಲಿ ನಾವು ಆಲ್ರೆಡಿ ಸಂತುಷ್ಟರಾಗಿದ್ದೀವಿ. ಹೇಗೆ ಒಂದು ಜೇನು ಅದು ಒಂದು ಪಾರಿಜಾತ ವೃಕ್ಷಕ್ಕೆ ಬಂದರೆ, ಪಾರಿಜಾತ ಹೂವು ಅದಕ್ಕೆ ಸಿಕ್ಕಾಗ ಮತ್ತೆ ಎಲ್ಲೂ ಹೋಗೋಕ್ಕೂ ಬಯಸೋದಿಲ್ಲ, ಅದು ಅಲ್ಲೇ ಇದ್ಬಿಡುತ್ತೆ. ಯಾಕಂದರೆ ಅಮೃತ ಅಲ್ಲೇ ಇದೆ, ಮಕರಂದ ಅಲ್ಲೇ ಇದೆ. ಪಾರಿಜಾತದಲ್ಲಿ ಅದು ತುಂಬ ಸುಗಂಧಿತವಾದಂತಹ ಹೂ. ಆ ಪಾರಿಜಾತ ಹೂ ಸಿಕ್ಕಾಗ ಮತ್ತೆ ಏನು ಬೇಕನ್ಸೋದಿಲ್ಲ. ಅದೇ ರೀತಿ ನಿನ್ನ ಪಾದಕಮಲ ನಮಗೆ ಪಾರಿಜಾತ ಥರ. ನಮಗೆ ನಿಮ್ಮ ಪಾದಕಮಲ ಸಿಕ್ಕಿದೆ, ಮತ್ತೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ, ಅದಕ್ಕೆ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಸೊ ಭಗವಂತನ ಪಾದಕಮಲ ಮತ್ತು ಭಕ್ತರನ್ನ ಇಲ್ಲಿ ಜೇನು ಹುಳಕ್ಕೆ ಹೋಲಿಸಿದ್ದಾರೆ. ಸೊ ಜೇನು ಯಾವಾಗಲೂ ಹೂವಿನ ಸುತ್ತುತ್ತೆ. ಅದೇ ರೀತಿ ಭಕ್ತರು ಕೂಡ ಭಗವಂತನ ಪಾದದ ಸುತ್ತಲೇ ಸುತ್ತಾ ಇರ್ತಾರೆ. 33ನೇ ಶ್ಲೋಕ. ಸೊ 33ರಿಂದ 42ರವರೆಗೆ ಪ್ರಚೇತರು ವರವನ್ನು ಕೇಳ್ತಾರೆ. ಇದರ ಸಾರಾಂಶ ಏನಂದ್ರೆ, ಪ್ರಚೇತರು ಭಕ್ತರ ಸಂಘವನ್ನು ಕೇಳ್ತಾರೆ. ಭಕ್ತರ ಸಂಘದಲ್ಲಿ ಅವರು ಭಗವಂತನ ಮಹಿಮೆಯನ್ನ ಕೇಳುವ ಅವಕಾಶವನ್ನು ಬಯಸ್ತಾರೆ. ಆಕ್ಚುಲಿ ಭಕ್ತರ ಸಂಘ ಸಿಕ್ಕರೆ ಸಾಕು, ಆ ಭಕ್ತರ ಸಂಘದಲ್ಲಿ ಆಟೋಮೆಟಿಕ್ಲಿ ಶ್ರವಣ ಕೀರ್ತನೆ ಹಾಗೆ ಆಗುತ್ತೆ. ಸೊ ಭಕ್ತರು ಮಂಗಳಾರತಿ ಮಾಡ್ತಾರೆ, ಭಾಗವತ ಕಥೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ನಗರ ಸಂಕೀರ್ತನೆ ಮಾಡ್ತಾರೆ, ಪುಸ್ತಕ ವಿತರಣೆ ಮಾಡ್ತಾರೆ. ಸೊ ಭಕ್ತರ ಸಂಘದಲ್ಲಿ ಆಟೋಮೆಟಿಕ್ ಆಗಿ ಶ್ರವಣ ಕೀರ್ತನೆ ನಡೆಯುತ್ತೆ. ಅದಕ್ಕೆ ಅಸೋಸಿಯೇಷನ್ ತುಂಬಾ ಮುಖ್ಯವಾದದ್ದು. ಸೊ ಸಪೋಸ್ ನಮ್ಮ ಮುಂದೆ ಭಗವಂತ ಪ್ರಕಟನಾಗಿ ಹೇಳಿದ್ರೆ, ಏನ್ ಬೇಕು ನಿಮಗೆ ಕೇಳಿ ಅಂತ ಹೇಳಿದಾಗ ನಾವೇನ್ ಕೇಳಬೇಕು? ಭಕ್ತರ ಸಂಘ ಕೊಡಿ, ಶುದ್ಧ ಭಕ್ತರ ಸಂಘವನ್ನು ಕೊಡಿ ಅಂತ ಬೇಡ್ಕೋಬೇಕು. ಶುದ್ಧ ಭಕ್ತರ ಸಂಘದ ಸಹವಾಸದಲ್ಲಿ ಭಕ್ತಿ ತುಂಬಾ ಸರಳವಾಗುತ್ತೆ ಮತ್ತು ತುಂಬಾ ವೇಗವಾಗಿ, ಫಾಸ್ಟ್ ಆಗಿ ನಾವು ಭಕ್ತಿಯಲ್ಲಿ ಪ್ರಗತಿ ಮಾಡಬಹುದು. ಯಾವತ್ತೇ ಮಾಯೆಯ ಸ್ಪೃಷ್ಟ ಭ್ರಮಾಮ ಇಹ ಕರ್ಮಭಿಃ ತಾವದ್ ಭವತ್ ಪ್ರಸಂಗಾನಾಂ ಸಂಗಸ್ಯಾನೋ ಭವೇ ಭವೇ. ರಸಶ್ರೇಷ್ಠ ಮಾತರಿ. ಹರೇ ಕೃಷ್ಣ. ಪ್ರಿಯ ಸ್ವಾಮಿಯೇ, ನಮ್ಮ ಭೌತಿಕ ಕಾಲುಷ್ಯದ ಕಾರಣದಿಂದ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲಿಯವರೆಗೆ ಉಳಿಯುವವೋ, ಶರೀರದಿಂದ ಶರೀರಕ್ಕೂ ಲೋಕದಿಂದ ಲೋಕಕ್ಕೂ ಎಲ್ಲಿಯವರೆಗೆ ಅಲೆದಾಡುತ್ತಿರುವವೋ ಅಲ್ಲಿಯವರೆಗೆ ನಿನ್ನ ಲೀಲೆಗಳ ಚರ್ಚೆಯಲ್ಲಿ ನಿರಂತರವಾಗಿರುವವರೊಡನೆ ನಮಗೆ ಸಂಘವು ಸಿಗಲೆಂದು ನಾವು ಪ್ರಾರ್ಥಿಸುತ್ತೇವೆ. ಬೇರೆ ಬೇರೆ ಶರೀರಗಳ ಆಕಾರಗಳಲ್ಲಿ ವಿವಿಧ ಲೋಕಗಳಲ್ಲಿರುವಾಗ ಜನ್ಮ ಜನ್ಮಗಳಲ್ಲಿ ಇದೇ ವರವನ್ನು ಪಡೆಯಲು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯಾವತ್ತೇ ತೇ ಮಾಯೆಯ ಸ್ಪೃಷ್ಟ ಭ್ರಮಾಮ ಇಹ ಕರ್ಮಭಿಃ. ನಾವು ನಿಮ್ಮ ಮಾಯಾ ಪ್ರಭಾವದಿಂದ ಈ ಜಗತ್ತಿನಲ್ಲಿ ಸುತ್ತುತ್ತಿದ್ದೇವೆ, ರೈಟ್? ಭ್ರಮಾಮ ಇಹ ಕರ್ಮಭಿಃ. ಆದರೆ ತಾವದ್ ಭವತ್ ಪ್ರಸಂಗಾನ ಸಂಗಸ್ಯಾನೋ ಭವೇ. ಆದರೆ ನಾವು ಪ್ರತಿಯೊಂದು ಜನ್ಮದಲ್ಲಿ ನಮಗೆ ಈ ಸುತ್ತುತ್ತಿರುವಾಗ, ಈ ಬ್ರಹ್ಮಾಂಡದಲ್ಲಿ ಸುತ್ತುವಾಗ ಪ್ರತಿಯೊಂದು ಜನ್ಮದಲ್ಲಿ ನಮಗೆ ಭವತ್ ಪ್ರಸಂಗಾನಾಂ ಅಂದ್ರೆ ನಿಮ್ಮ ಭಕ್ತರು ಅಂತ ಅರ್ಥ. ಭವತ್ ಪ್ರಸಂಗಾನಾಂ ಸಂಘಃ ಸ್ಯಾನ್ನೋ ಭವೇ ಭವೇ. ಅವರ ಸಂಘ ನಮಗೆ ದೊರಕಲಿ, ರೈಟ್? ಈ ರೀತಿ ಪ್ರಾರ್ಥನೆಯನ್ನ ಪ್ರಚೇತರು ಮಾಡ್ತಾ ಇದ್ದಾರೆ.
ಇದು ಪ್ರಾರ್ಥನೆ ಕೇವಲ ಪರಿಚೇತರಷ್ಟೇ ಅಲ್ಲ, ಪರೀಕ್ಷಿತ್ ಮಹಾರಾಜರು ಕೂಡ ಮಾಡಿದ್ದಾರೆ, ವೃತ್ರಾಸುರ ಕೂಡ ಮಾಡಿದ್ದಾನೆ. ರೈಟ್, ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಾಶ್ಚ ತದಾಶ್ರಯೇಷು ಮಹತ್ಸುಯಾಮ್ಯಾಂ ಉಪಯಾಮಿ ಸೃಷ್ಟಿಂ. ಮಹತ್ಸುಯಾಮ್ಯಾಂ ಉಪಯಾಮಿ ಸೃಷ್ಟಿಂ. ಹಿಸೇಸ್, ಪ್ರತಿ ಸಲ ಈ ಭೂಮಿಗೆ ಬಂದಾಗ ನನಗೆ ಒಂದು ವರವನ್ನು ಕೊಡಿ. ಅದೇನು? ನಿಮ್ಮ ಮೇಲೆ ಪ್ರೀತಿ ಇರಲಿ, ಈ ಸಾಮಾನ್ಯ ಜೀವಿಗಳ ಮೇಲೆ ಅನುಕಂಪವಿರಲಿ, ಮತ್ತೆ ನಿಮ್ಮ ಭಕ್ತರ ಸಂಘ ನಮಗೆ ದೊರಕಲಿ ಅಂತ ಕೇಳ್ತಾರೆ. ವೃತ್ರಾಸುರ ಕೂಡ ಇದೇ ಪ್ರಾರ್ಥನೆ ಮಾಡ್ತಾನೆ. ನನಾಕಪೃಷ್ಟಂ ನ ಚ ಪಾರಮೇಷ್ಟ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ಯೋಗ ಸಿದ್ಧಿರ ಪುನರ್ಭೌಮ ಸಮಂಜಸ್ತ ಗ್ರಾಹ್ಯಕಾಂಕ್ಷೆ. ದಟ್ ನಾನು ನನ್ನ ಕರ್ಮದಿಂದ ಈ ಮಮೋತ್ತಮ ಶ್ಲೋಕ ಜನೇಶು ಸಖ್ಯಂ ಸಂಸಾರ ಚಕ್ರೇ ಭ್ರಮತಾಂ ಸ್ವಕರ್ಮಭಿ. ಸೊ ನಾನು ಈ ಸಂಸಾರ ಚಕ್ರದಲ್ಲಿ ಸುತ್ತುತ್ತೇನೆ. ರೈಟ್, ರೊಟೇಟಿಂಗ್ ಜನ್ಮ ಮೃತ್ಯು ಸಂಸಾರದಲ್ಲಿ ನನ್ನ ಕರ್ಮದಿಂದ ನಾನು ಈ ಸಂಸಾರ ಚಕ್ರದಲ್ಲಿ ಸುತ್ತುತ್ತಿದ್ದೇನೆ. ಪ್ರತಿಯೊಂದು ಜನ್ಮದಲ್ಲಿ ನಿಮ್ಮ ಭಕ್ತರ ಸಂಘ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾಗಿ ನನ್ನ ಗುರುಗಳಾದಂತಹ ನಾರದರ ಸಂಘ ನನಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಭಕ್ತರ ಸಂಘವನ್ನೇ ಬೇಡ್ತಾರೆ. ಭಾಗವತದಲ್ಲಿ ಇದೊಂದು ಕನ್ಸಿಸ್ಟೆಂಟ್ ಥೀಮ್. ಪೃಥು ಮಹಾರಾಜ ಬಗ್ಗೆ ಕೂಡ ಕೇಳಿದೀವಿ ನಾವು. ಪೃಥು ಮಹಾರಾಜ ಏನು ಕೇಳ್ತಾರೆ? ಓ ಭವತ್ಪದಾಂಬೋಜ ಸುಧಾ ಕಣಾನಿಲ ಮಮೋತ್ತಮ ಶ್ಲೋಕ ಕರುಣಾಯುತಂ ಏಷಮೇ ವರಹ. ನನಗೆ ಸಾವಿರಾರು ಕಿವಿಗಳು ಬೇಕು. ನಾನು ಭವತ್ಪದಾಂಬೋಜ ಇಲ್ಲ ಪದಾಂಬೋಜ ಮುಖಾರವಿಂದ ಶುದ್ಧ ಭಕ್ತರ ಮುಖದಿಂದ ಬರುವಂತಹ, ಬಾಯಿಂದ ಬರುವಂತಹ ಕಥೆಯನ್ನ ನಾನು ಕೇಳಬೇಕು. ಕೇಳೋದಕ್ಕೆ ನನಗೆ ಸಾವಿರಾರು ಕಿವಿಗಳು ಬೇಕು ಅಂತ ಬೇಡ್ಕೊಂತಾರೆ. ಆ ಶ್ಲೋಕ ನೆನಪಾಗ್ತಾ ಇಲ್ಲ, ಬಟ್ ಆ ಶ್ಲೋಕದಲ್ಲಿ ಏನ್ ಕೇಳ್ತಾರೆ? ನನಗೆ ಕರುಣಾಯುತಂ ಮೇವರಹ, ನನಗೆ ಸಾವಿರಾರು ಕಿವಿಗಳು ಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಸೊ ಈ ರೀತಿ ಎಲ್ಲ ಭಕ್ತರು ಭಗವತ್ ಭಕ್ತರ ಸಂಘವನ್ನು ಬೇಡ್ಕೊಂತ ಇದ್ದಾರೆ. ಭಗವದ್ ಭಕ್ತರ ಸಂಘದ ಪ್ರಭಾವವೇನು? ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ವೆರಿ ಬ್ಯೂಟಿಫುಲ್ ವರ್ಡ್ಸ್. ಎಸ್, ಸುನಂದ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪರಿಶುದ್ಧ ಭಕ್ತನೊಡನೆ ಒಂದು ಕ್ಷಣಕಾಲದ ಸಂಪರ್ಕಕ್ಕೆ ಸ್ವರ್ಗಲೋಕ ಪ್ರಾಪ್ತಿಯನ್ನಾಗಲಿ ಸಂಪೂರ್ಣ ಮುಕ್ತಿಯನ್ನು ಪಡೆದು ಬ್ರಹ್ಮನ್ನಲ್ಲಿ ಲೀನವಾಗುವುದನ್ನಾಗಲಿ ಹೋಲಿಸಲು ಸಾಧ್ಯವಿಲ್ಲ. ಶರೀರವನ್ನು ತ್ಯಜಿಸಿ ಸತ್ತು ಹೋಗಬೇಕಾದ ಜೀವಿಗಳಿಗೆ ಪರಿಶುದ್ಧ ಭಕ್ತರೊಡನೆ ಆಗುವ ಸಂಪರ್ಕವೇ ಅತ್ಯಂತ ಹೆಚ್ಚಿನದಾದ ವರ. ಸೊ ಸ್ವರ್ಗ ಮತ್ತೆ ಬ್ರಹ್ಮಜ್ಯೋತಿ ಅಪುನರ್ಭವಂ, ಭಗವದ್ಭಕ್ತರ ಸಂಘವನ್ನ ಇವೆರಡಕ್ಕೂ ಹೋಲಿಸಕ್ಕಾಗೋದಿಲ್ಲ. ಯಾಕಂದ್ರೆ ಭಗವದ್ಭಕ್ತರ ಸಂಘ ಅಷ್ಟು ಲಾಭಕಾರಿ, ಅದು ಇಟ್ಸ್ ಸೋ ಟ್ರಾನ್ಸೆಂಡೆಂಟಲ್. ಸೊ ಸ್ವರ್ಗ ಪ್ರಾಪ್ತಿಗೆ ಮತ್ತೆ ಮುಕ್ತಿ ಪ್ರಾಪ್ತಿಗೂ ಕೂಡ ಹೋಲಿಸಕ್ಕಾಗೋದಿಲ್ಲ. ಅಷ್ಟು ಬಹುಮುಖ್ಯವಾದದ್ದು ಭಗವದ್ಭಕ್ತ ಸಂಘ ಅಂತ ಹೇಳಿದ್ದಾರೆ. ಇವನ್ ಮೊಮೆಂಟ್ಸ್ ಅಸೋಸಿಯೇಷನ್. ತುಲೆಯಾಮ ಲವೇನಾಪಿ. ಲವ ಅಂದ್ರೆ 1 ಸೆಕೆಂಡಿನ 12ನೇ ಭಾಗ. 1 ಸೆಕೆಂಡಿನ 12ನೇ ಭಾಗ ಲವ. ಅಷ್ಟು ಮಾತ್ರ ಸಂಘದಿಂದ ಒಬ್ಬರಿಗೆ ವೈಕುಂಠ ಪ್ರಾಪ್ತಿ ಆಗುತ್ತೆ. ಸೊ ವಾಟ್ ಟು ಸ್ಪೀಕ್ ಆಫ್ ಸ್ವರ್ಗ ಅಂಡ್ ಮುಕ್ತಿ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಂತಹ ಶುದ್ಧ ಭಕ್ತರ ಸಂಘದಲ್ಲಿ ಕೃಷ್ಣ ಕಥೆಯನ್ನ ಕೇಳುವುದರಿಂದ ಲಾಭ ಏನು? 35-36ನೇ ಶ್ಲೋಕದಲ್ಲಿ ಹೇಳ್ತಾರೆ. ಕೆಲವೊಂದು ಮುಖ್ಯವಾದ ಅಂಶಗಳಿವೆ. ತೃಷ್ಣಾಯ ಪ್ರಶಮೋ, ಎಲ್ಲ ತೃಷ್ಣ ನಾಶವಾಗುತ್ತೆ. ಭೌತಿಕ ತೃಷೆಗಳು, ಧನಂ ಜನಂ ಸುಂದರಿಂ, ಧನ ಬೇಕು, ಒಳ್ಳೆ ಫಾಲೋವರ್ಸ್ ಬೇಕು, ಸುಂದರಿಯರು ಬೇಕು ಅಂತ ಏನು ತೃಷೆ ಇದೆಯಲ್ಲ, ಅದು ನಾಶವಾಗುತ್ತೆ. ನಿರ್ವೈರಂ, ವೈರತ್ವ ನಾಶವಾಗುತ್ತೆ.
ನೋದ್ವೇಗೋ ಭಯನಾಶವಾಗುತ್ತೆ. ಮತ್ತೆ ಕೃಷ್ಣ ಕಥೆ ಮಾಡೋದ್ರಿಂದ ಸಾಕ್ಷಾತ್ ಭಗವಂತನೇ ಪ್ರಾಪ್ತಿಯಾಗ್ತಾನೆ. ರೈಟ್. ಯತ್ರ ನಾರಾಯಣ ಸಾಕ್ಷಾತ್ ಭಗವಾನ್ ನ್ಯಾಸಿನಾಂ ಪತಿ ಸಂಸ್ತೂಯತೆ ಸತ್ಕಥಾಸು ಮುಕ್ತ ಸಂಗೈ ಪುನಃ ಪುನಃ. ರೈಟ್. ಸೊ ಭಕ್ತರು ಭಗವಂತನ ನಾಮವನ್ನು ಪುನಃ ಪುನಃ ಸ್ತುತಿ ಮಾಡುವುದರಿಂದ ಸಾಕ್ಷಾತ್ ಭಗವಂತನಲ್ಲಿ ಪ್ರಕಟನಾಗುತ್ತಾನೆ ಅಂತ ಇಲ್ಲಿ ಹೇಳಲಾಗಿದೆ. 37ನೇ ಶ್ಲೋಕದಲ್ಲಿ ಹೇಳ್ತಾರೆ, ತೇಷಾಂ ವಿರಚಿತಾಂ ಪದ್ಭ್ಯಾಂ ತೀರ್ಥಾನಾಂ ಪಾವನೇಚ್ಛಯ ಭೀತಸ್ಯ ಕಿಂ ನ ರೋಚೇತ ತಾವಕಾನಾಂ ಸಮಾಗಮಃ. ಯಶೋಧಮ್ಮ. ಹರೇ ಕೃಷ್ಣ. ಪ್ರಿಯ ಭಗವಂತನೇ, ನಿನ್ನ ವೈಯಕ್ತಿಕ ಸಹಚರರಾದ ಭಕ್ತರು ಪವಿತ್ರವಾದ ಯಾತ್ರಾ ಸ್ಥಳಗಳನ್ನು ಕೂಡ ಪರಿಶುದ್ಧಗೊಳಿಸಲು ಜಗತ್ತಿನಲ್ಲೆಲ್ಲ ಅಲೆದಾಡುತ್ತಾರೆ. ಭೌತಿಕ ಅಸ್ತಿತ್ವದಿಂದ ವಿಜಯವಾಗಿ ಹೆದರಿಕೊಂಡಿರುವವರಿಗೆ ಅಂತಹ ಭಕ್ತರ ಕಾರ್ಯಗಳು ಸಂತೋಷಪ್ರದವಾಗಿರುವುದಿಲ್ಲವೇ? ಹರೇ ಕೃಷ್ಣ. ವಿಚರತಾಂ ತೇಷಾಂ ವಿಚರತಾಂ ಪದ್ಭ್ಯಾಂ. ಶುದ್ಧ ಭಕ್ತರು ಒಂದ್ ಕಡೆ ಕೂತ್ಕೊಳ್ಳೋದಿಲ್ಲ, ಅವರು ಓಡಾಡ್ತಾ ಇರ್ತಾರೆ. ಯಾಕೆ ಓಡಾಡ್ತಾರೆ? ತೀರ್ಥಾನಾಂ ಪಾವನಿಚ್ಛಯ, ತೀರ್ಥ ಸ್ಥಳಗಳನ್ನು ಕೂಡ ಪವಿತ್ರಗೊಳಿಸುತ್ತಾರೆ. ಆಕ್ಚುಲಿ ಜನರೆಲ್ಲ ತೀರ್ಥ ಸ್ಥಳಕ್ಕೆ ಹೋಗಿ ತಮ್ಮ ಪಾಪವನ್ನು ಬಿಟ್ಟು ಭಾರವನ್ನು ಹೆಚ್ಚಿಸಿ ವಾಪಸ್ ಬರ್ತಾರೆ. ಆದರೆ ಶುದ್ಧ ಭಕ್ತರು ಅಂತ ತೀರ್ಥಕ್ಕೆ ಹೋದಾಗ ಅಲ್ಲಿಯ ಭಾರವನ್ನು ನಾಶ ಮಾಡುತ್ತಾರೆ. ತಮ್ಮ ಉಪಸ್ಥಿತಿಯಿಂದ ಆ ಪಾಪಗಳನ್ನೆಲ್ಲ ನಾಶ ಮಾಡ್ತಾರೆ. ಭೀತಸ್ಯ ಕಿಂನ ರೋಚೇತ. ಸೊ ಈ ಜಗತ್ತಿನಲ್ಲಿ ಭಯಭೀತವಾದಂತಹ ಜನರು ತುಂಬಾ ಖುಷಿ ಪಡ್ತಾರೆ ಶುದ್ಧ ಭಕ್ತರನ್ನ ನೋಡಿ. ತಾವಕಾನಾಂ ಸಮಾಗಮ. ಸೊ ಅಂತಹ ಶುದ್ಧ ಭಕ್ತರ ಸಮಾಗಮವನ್ನು ಸಿಕ್ಕಾಗ ಸಂತೋಷವಾಗುವುದಿಲ್ಲ ಅಂತ ಕೇಳ್ತಾರೆ. ಸೊ ಆಕ್ಚುಲಿ ಇಂಥ ಶ್ಲೋಕಗಳು ಭಾಗದಲ್ಲಿ ಹಲವಾರು ಇದ್ದಾವೆ. ರೈಟ್. ಸೊ ಇವನ್ ನಂದ ಮಹಾರಾಜರು ಗರ್ಗಮುನಿ ಹೇಳ್ತಾರೆ. ರೈಟ್. ಸೊ ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಭವದ್ ವಿಚಲನಾಂ ನೃಣಾಂ ರೈಟ್ ಗೃಹಿಣಾಂ ದೀನಚೇತಸಾಂ ನಿಶ್ರೇಯಸಾಯ ಭಗವನ್ ನಾಮ್ಯತ್ ಕ್ವಚಿತ್. ಹೇಳ್ತಾರೆ ನಿಮ್ಮಂತಹ ಶುದ್ಧ ಭಕ್ತರು ಓಡಾಡ್ತಾ ಇರ್ತಾರೆ. ಯಾಕೆ? ನಿಮ್ಮ ನಿರ್ವಹಣೆಗೋಸ್ಕರ ಅಲ್ಲ, ಬಟ್ ಜನರ ಉದ್ಧಾರಕ್ಕೆ. ಗೃಹಿಣಾಂ ದೀನಚೇತಸಾಂ ನಿಶ್ರೇಯಸಾಯ ಭಗವಾನ್ ಮನ್ಯತೆ ನಾಣ್ಯತೆ ಕ್ವಚಿತ್. ಸೊ ಸಾಮಾನ್ಯವಾಗಿ ಸನ್ಯಾಸಿಗಳು ಮನೆ ಮನೆಗೆ ಹೋಗಿ ಭಿಕ್ಷೆ ಬಿಡ್ತಾರೆ. ಸೊ ಜನರು ಏನ್ ತಿಳ್ಕೊಂತಾರೆ, ಹೋಗಿ ಹಸುವಾಗಿರ್ಬೇಕು ಭಿಕ್ಷೆ ಬಿಡ್ತಾರೆ ಅಂತ. ಎಲ್ಲ ಸನ್ಯಾಸಿಗಳು ತಮ್ಮ ಹೊಟ್ಟೆಪಾಡಿಗೋಸ್ಕರ ಭಿಕ್ಷೆ ಬಿಡೋದಿಲ್ಲ, ಅವರ ರಕ್ಷಣೆ ಕೃಷ್ಣನೇ ಮಾಡ್ತಾನೆ. ಆದರೆ ಮನೆ ಮನೆಗೆ ಯಾಕೆ ಹೋಗ್ತಾರೆ? ಆ ಭಿಕ್ಷೆ ಬೇಡಿದ್ದನ್ನ ಭಗವಂತನಿಗೆ ಸಲ್ಲಿಸಿ ಆ ಗೃಹಸ್ಥರ ಜೀವನವನ್ನು ಉದ್ಧಾರ ಮಾಡೋದಕ್ಕೆ, ಅವರಿಗೆ ಸುಕೃತಿಯನ್ನು ಒದಗಿಸಿಕೊಡೋದಕ್ಕೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ಜನರು ತುಂಬಾ ತಮ್ಮ ಸಂಪತ್ತನ್ನು ಹಿಡ್ಕೊಂಡಿರ್ತಾರೆ, ಬಿಡೋದಿಲ್ಲ. ಆದ್ರೆ ಯಾವಾಗ ಸನ್ಯಾಸಿಗಳು ಹೋಗ್ತಾರೆ, ಪ್ರಚಾರ ಮಾಡ್ತಾರೆ, ಆಗ ಅವರ ಸಂಪತ್ತನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಸೊ ಅದು ಸನ್ಯಾಸಿಗಳ ಕರ್ತವ್ಯ. ಸೊ ಅವರು ತಮಗೋಸ್ಕರ ಒಂದು ಪೈಸೆ ಇಟ್ಕೊಳ್ಳೋದಿಲ್ಲ, ಆದರೆ ಎಲ್ಲವನ್ನ ಭಗವಂತನ ಸೇವೆಗೆ ಸಲ್ಲಿಸ್ತಾರೆ. ಸೊ ಗೃಹಿಣಾಂ ದೀನಚೇತಸ ನಿಶ್ರೇಯಸಾಯ. ಸೊ ಜನರ ಉದ್ಧಾರ ಮಾಡೋದಕ್ಕೆ ಅವರು ಪರ್ಯಟನವನ್ನು ಮಾಡ್ತಾರೆ, ಪ್ರಚಾರ ಭೂಮಿಯನ್ನು ಸುತ್ತಿ ಪ್ರಚಾರ ಮಾಡ್ತಾರೆ. ಸನ್ಯಾಸ ಸ್ವೀಕರಿಸುವ ಉದ್ದೇಶನೇ ಅದು. ರೈಟ್. ಪ್ರಚಾರ ಮಾಡೋದಕ್ಕೋಸ್ಕರ. ಪೃಥ್ವಿ ತೇಜಯತ ನಗರಾದಿ ಗ್ರಾಮ ಸರತರ ಪ್ರಚಾರ ಹೋಗಿ ಮರ. ಲಾರ್ಡ್ ಚೈತನ್ಯ ಆಲ್ರೆಡಿ ಭವಿಷ್ಯವಾಣಿ ನುಡಿದಿದ್ದಾರೆ, ಈ ಪೃಥ್ವಿಯ ಪ್ರತಿಯೊಂದು ನಗರ ಗ್ರಾಮದಲ್ಲಿ ಪ್ರಚಾರ ಕಾರ್ಯ ನಡೆಯುತ್ತೆ ಅಂತ. ಅದು ಹೇಗೆ ಸಾಧ್ಯ? ಅದಕ್ಕೋಸ್ಕರ ಕೆಲವು ಜನ ಸನ್ಯಾಸ ಸ್ವೀಕರಿಸಲೇಬೇಕು, ಊರೂರು ಸುತ್ತಿ ಪ್ರಚಾರ ಮಾಡಲೇಬೇಕು. ಆಗ ಮಾತ್ರ ಈ ಪ್ರಚಾರ ಕಾರ್ಯ ಮುಂದುವರಿಯುತ್ತೆ. ಸೊ ಬಿಕಾಸ್ ಇಸ್ಕಾನಲ್ಲಿ ತುಂಬ ಕಮ್ಮಿ ಜನ ಬ್ರಹ್ಮಚಾರಿಗಳು, ಸನ್ಯಾಸಿಗಳು
ಲಕ್ಷ ಲಕ್ಷ ಜನರು ಬೇಕು ಪ್ರಚಾರಕರು. ಈ ಜಗತ್ತಿನ ಜನಸಂಖ್ಯೆ ಎಷ್ಟು? ಸುಮಾರು 7 ಬಿಲಿಯನ್ ಜನರು, ಜೀವಾತ್ಮರು ಮನುಷ್ಯ ಜನ್ಮದಲ್ಲಿ, ಮನುಷ್ಯ ದೇಹದಲ್ಲಿ, ಸಂಸಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅಂತಹ 7 ಬಿಲಿಯನ್ ಅಂದರೆ 700 ಕೋಟಿ ಜನರಿಗೆ ಕೃಷ್ಣ ಭಕ್ತಿಯನ್ನ ತಲುಪಿಸೋದಕ್ಕೆ ಎಷ್ಟು ಜನ ಪ್ರಚಾರಕ ಬೇಕು? ರೈಟ್. ಸೊ 1000 ಜನರಿಗೆ ಒಬ್ಬರು ಅಂತ ಹಿಡ್ಕೊಂಡ್ರು ಕೂಡ ಎಷ್ಟು ಕೋಟಿ ಜನ ಪ್ರಚಾರಕರು ಬೇಕು. ಅಟ್ಲೀಸ್ಟ್ 10 ಲಕ್ಷ ಜನ ಪ್ರಚಾರಕರು. ಆಗ ಮಾತ್ರ ಪ್ರತಿಯೊಂದು ನಗರ ಗ್ರಾಮಕ್ಕೆ ತಲುಪಲು ಸಾಧ್ಯ ಆಗುತ್ತೆ. ಸೊ ಪ್ರಭುಪಾದರು ಹೇಳ್ತಾರೆ, ಡಿವೋಟಿಸ್ರಿಗೆ ನಾರದರು ಉದಾಹರಣೆ ತಗೊಂತಾರೆ. ನಾರದರು ಅವ್ರಿಗೆ ಯಾವುದೇ ಸೀಮೆ ಇಲ್ಲ, ಎಲ್ಲ ಕಡೆ ಹೋಗ್ತಾರೆ. ಅವ್ರಿಗೆ ವೀಸಾ ಬೇಕಿಲ್ಲ. ಪ್ರತಿಯೊಂದು ರಾಷ್ಟ್ರ, ಪ್ರತಿಯೊಂದು ಗ್ರಹ ಲೋಕಗಳಿಗೆ ಹೋಗಿ ಅವರು ಪ್ರಚಾರವನ್ನು ಮಾಡ್ತಾರೆ. ಮತ್ತೆ ಭಕ್ತರು ಎಲ್ಲಿ ಹೋಗೋದಕ್ಕೂ ಭಯ ಪಡೋದಿಲ್ಲ. ನಾರಾಯಣ ಪರಾ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗ ಅಪವರ್ಗ ನರಕೇಶು ಅಪಿತುಲ್ಯಾರ್ಥ ದರ್ಶನ. ಪ್ರಭುಪಾದ ಹೇಳ್ತಾರೆ, ಸಂಬಡಿ ಆಸ್ ಪ್ರಭುಪಾದ್ ನೀವು ಭಾರತದಲ್ಲಿ ಪ್ರಚಾರ ಮಾಡಿದ್ದೀರಾ, ಅಮೆರಿಕದಲ್ಲಿ ಪ್ರಚಾರ ಮಾಡಿದ್ರೆ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ನರಕಕ್ಕೆ ಹೋಗ್ಬೇಕು. ನರಕದಲ್ಲೂ ಕೂಡ ಪ್ರಚಾರ ಮಾಡಬೇಕು, ಅಲ್ಲೊಂದು ಸೆಂಟರ್ ಓಪನ್ ಮಾಡಬೇಕು ಅಂತ. ಹಾಗಾಗಿ ಎಲ್ಲ ಕಡೆ ಸೆಂಟರ್ ಓಪನ್ ಮಾಡಿ ಹರಿನಾಮ ಸಂಕೀರ್ತನೆ ಪ್ರಚಾರವನ್ನು ಮಾಡಬೇಕಲ್ಲ. ಸೊ ಮತ್ತೆ ಪ್ರಚೇತರು ಹೇಳ್ತಾರೆ, ನಮಗೂ ಕೂಡ ಅಂತಹ ಸೌಭಾಗ್ಯ ಸಿಕ್ಕಿತು. ನಿಮ್ಮ ಭಕ್ತನಾದಂತಹ ಶಿವನ ಅನುಗ್ರಹ ನಮಗೆ ಸಿಕ್ಕಿತು. ಅವರ ಒಂದು ಕ್ಷಣ ಮಾತ್ರ ಸಂಘದಿಂದ ನಮಗೆ ನಿಮ್ಮ ದರ್ಶನ ದೊರಕಿದೆ. ರೈಟ್. ಪ್ರಚೇತರು ಬರ್ತಾ ಇದ್ರು ತಪಸ್ಸು ಮಾಡೋದಕ್ಕೆ. ಭಗವಂತ ಶಿವ ಅಕಸ್ಮಾತ್ ಆಗಿ ಅಲ್ಲಿ ಪ್ರಕಟಗೊಂಡರು. ಪ್ರಚೇತರನ್ನ ನೋಡಿ ತುಂಬಾ ಸಂತುಷ್ಟಗೊಂಡು ಅವರಿಗೆ ರುದ್ರಗೀತೆಯನ್ನು ಹೇಳಿಕೊಟ್ರು. ರುದ್ರಗೀತೆಯನ್ನ ಜಪ ಮಾಡುತ್ತಾ ಪ್ರಚೇತರು ಭಗವದ್ ದರ್ಶನವನ್ನ, ವಿಷ್ಣು ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಸೊ ಇದು ಭಗವಂತನ ಭಕ್ತರ ಸಂಘದ ಪ್ರಭಾವ. ಇನ್ನೊಂದು ಕತೆ ಬರುತ್ತೆ. ಒಮ್ಮೆ ನಾರದರು ಭಗವಂತನ ಹತ್ರ ಹೋಗಿ, ವಿಷ್ಣು ಹತ್ರ ಹೋಗಿ ಒಂದು ಪ್ರಶ್ನೆ ಕೇಳ್ತಾರೆ. ಅದೇನು? ನಿಮ್ಮ ಭಕ್ತರ ಸಂಘದ ಪ್ರಭಾವವೇನು? ವಾಟ್ ಇಸ್ ದ ಪವರ್ ಆಫ್ ದ ಅಸೋಸಿಯೇಷನ್ ಆಫ್ ಡಿವೋಟೀಸ್ ಅಂತ ಕೇಳ್ತಾರೆ. ಆಗ ವಿಷ್ಣು ಹೇಳ್ತಾರೆ, ಓಕೆ, ನೀನು ಭೂಮಿ ಮೇಲೆ ಒಂದು ಆ ಕಾಡಿನಲ್ಲಿ ಒಂದು ಚಿಕ್ಕ ಹುಳು ಹುಟ್ಟಿದೆ, ಆ ಹುಳಿಗೆ ಹೋಗಿ ಪ್ರಶ್ನೆಯನ್ನು ಕೇಳು ಅಂತಾರೆ. ಸೊ ನಾರದರು ಬರ್ತಾರೆ, ಕೆಳಗಡೆ ಬಂದು ಆ ಹುಳು ಜಸ್ಟ್ ಮೊಟ್ಟೆಯಿಂದ ಹೊರ ಬಂದಿತ್ತು. ಸೊ ಅವ್ರು ಕೇಳ್ತಾರೆ, ವಾಟ್ ಈಸ್ ದ ಪವರ್ ಆಫ್ ಅಸೋಸಿಯೇಷನ್? ಭಕ್ತರ ಸಂಘದ ಪ್ರಭಾವವೇನು? ಈ ಪ್ರಶ್ನೆ ಕೇಳಿದ ತಕ್ಷಣ ಅದು ಹುಳು ಸತ್ತೋಗುತ್ತೆ. ಸೊ ಭಗವಂತನ ಹತ್ರ ಬರ್ತಾನೆ ನಾರದ, ಅದು ಸತ್ತೋಯ್ತು. ಹೌದಾ, ಓಕೆ. ಅಲ್ಲಿ ಅದೇ ಕಾಡಿನಲ್ಲಿ ಒಂದು ಪಕ್ಷಿ ಹುಟ್ಟಿದೆ, ಪಕ್ಷಿ ಹೋಗಿದ್ದೆ, ಪ್ರಶ್ನೆ ಕೇಳು ಅಂತ. ಹೌದಾ, ಓಕೆ. ಬರ್ತಾನೆ, ಬಂದು ಕೇಳ್ತಾನೆ, ಏನಿದು ಭಗವದ್ಭಕ್ತರ ಸಂಘದ ಪ್ರಭಾವ ಏನು ಅಂತ ಕೇಳಿದ ತಕ್ಷಣ ಅದು ಸತ್ತೋಗುತ್ತೆ. ಅಯ್ಯೋ, ಇದನ್ನು ಸತ್ತೋಯ್ತು. ಮತ್ತೆ ಬರ್ತಾರೆ, ವಿಷ್ಣು ಕೇಳ್ತಾರೆ, ಏನು ಮಾಡೋದು ನಾನು? ಹೌದಾ, ಅಲ್ಲೊಂದು ಕುದುರೆ ಹುಟ್ಟಿದೆ ನೋಡು, ಕುದುರೆ ಮರಿಗೆ ಹೋಗಿ ಕೇಳು. ಅದನ್ನು ಸತ್ತೋಯ್ತು. ಹೌದಾ, ಮತ್ತೆ ಹೋಗ್ತಾನೆ, ಮತ್ತೆ ಕೇಳ್ತಾನೆ ಭಗವಂತನಿಗೆ. ಭಗವಂತ ಹೇಳ್ತಾನೆ, ಒಂದು ಕರು ಹುಟ್ಟಿದೆ ನೋಡು, ಆ ಕರು ಹೋಗಿ ಕೇಳು ಅಂತಾರೆ. ಆ ಕರುನು ಸತ್ತೋಯ್ತು. ಹೌದಾ, ನಾರದನಿಗೆ ಭಯನೋ ಭಯ, ಏನಿದು, ಯಾರನ್ನು ಮಾತಾಡ್ಸಿದ್ರು ಸಾಧ್ಯ ಅದ. ನಂತರ ವಿಷ್ಣು ಹತ್ರ ಕೇಳ್ತಾನೆ, ಏನು ಮಾಡೋದಿಲ್ಲ, ನೀನು ಅಲ್ಲಿ ಆ ಮನೆಯಲ್ಲಿ ಒಂದು ಕೂಸು ಹುಟ್ಟಿದೆ, ಆ ಕೂಸಿಗೆ ಹೋಗಿ ಕೇಳು, ಆ ಮಗುವಿಗೆ ಹೋಗಿ ಕೇಳು. ಪ್ರಭು, ಅದು ಮನುಷ್ಯ ಮಗು, ಅದು ಸತ್ತೋಗ್ಬಿಟ್ರೆ ಇಲ್ಲ ಹೋಗಿ ಕೇಳು ಅಂತಾರೆ. ಸೊ ಆ ಮಗು ಕೇಳಿದ ತಕ್ಷಣ ಮಗು ಕೂಡ ಸತ್ತೋಗುತ್ತೆ. ಎರಡು ಕಥೆ ಇದೆ ಇಲ್ಲಿ. ಈ ಕಥೆಯಲ್ಲಿ ಒಂದು ವರ್ಷನಲ್ಲಿ ಏನು ಹೇಳ್ತಾರೆ ಅಂದರೆ, ಆ ಮಗು ನಾರದನಿಗೆ ಹೇಳುತ್ತೆ, ನಾರದರೆ, ನಾನು ಹುಳುವಾಗಿದ್ದೆ, ನಿಮ್ಮ ಸಂಘದಿಂದ ಪ್ರಭಾವದಿಂದ ನಾನು ಪಕ್ಷಿ ಆದೆ, ಪಕ್ಷಿಯಿಂದ ಕುದುರೆ ಆದೆ, ಕುದುರೆಯಿಂದ ಕರು ಆದೆ, ತಕ್ಷಣ ಮನುಷ್ಯ ಜನ್ಮ ಸಿಕ್ಕಿದೆ ನನಗೆ ಅಂತ ಕೂಸು ಹೇಳುತ್ತೆ. ಅಯ್ಯೋ, ಇಷ್ಟು ಪ್ರಭಾವನ. ಇನ್ನೊಂದು ವರ್ಷನಲ್ಲಿ ಮಗು ಸಾಯುತ್ತೆ, ಯಮರಾಜರ ಹತ್ರ ಹೋಗುತ್ತೆ. ಯಮರಾಜರಿಗೆ ಕೇಳ್ತಾರೆ ಪ್ರಶ್ನೆ, ಯಮರಾಜರಿಗೆ ಏನು ಭಕ್ತರ ಸಂಘದ ಪ್ರಭಾವ? ಯಮರಾಜ್ ಹೇಳ್ತಾರೆ, ಇದು ನನಗೆ ಗೊತ್ತಿಲ್ಲ, ಭಗವಂತನಿಗೆ ಕೇಳೋಣ ಅಂತ. ಸೊ ಯಮರಾಜ ಬ್ರಹ್ಮಾಜಿ ಹತ್ರ ಹೋಗ್ತಾರೆ, ಬ್ರಹ್ಮಾಜಿ ವಿಷ್ಣು ಹತ್ರ ಕರ್ಕೊಂಡು ಹೋಗ್ತಾರೆ.
ಆಗ ವಿಷ್ಣು ಹೇಳ್ತಾನೆ, ನೋಡು, ನಿನ್ನ ಸಂಘದ ಪ್ರಭಾವದಿಂದ ಈ ಜೀವಾತ್ಮ ನನ್ನ ಲೋಕದವರೆಗೂ ಬಂದ್ಬಿಟ್ಟಿದೆ. ಹಾಗೆ ಯಮರಾಜರು ಆ ಕೂಸನ್ನ ಕರ್ಕೊಂಡು ವಿಷ್ಣು ಹತ್ರ ಹೋಗ್ಬಿಡ್ತಾರೆ. ಸೊ ಭಕ್ತರ ಸಂಘದ ಪ್ರಭಾವ ಎಷ್ಟು ಅಂದ್ರೆ, ಅವರ ಸಂಘದಿಂದ ನೇರವಾಗಿ ಒಬ್ಬ ಜೀವಾತ್ಮ ವೈಕುಂಠಕ್ಕೆ ಹೋಗ್ತಾನೆ ತುಂಬಾ ಶೀಘ್ರ ಕಾಲದಲ್ಲಿ. ಎಷ್ಟು ಲಕ್ಷ ಲಕ್ಷ ಜನ್ಮಗಳಿಂದ ಈ ಭೂಮಿ ಮೇಲೆ ಇದ್ದಾನೆ, ಆದರೆ ಭಗವಂತನ ಸಂಘದ ಪ್ರಭಾವದಿಂದ ತಕ್ಷಣ ವೈಕುಂಠಕ್ಕೆ ಹೋಗ್ತಾನೆ. ಸೊ ಅದು ಭಕ್ತರ ಸಂಘದ ಪ್ರಭಾವ. ಈ ರೀತಿ ಪ್ರಚೇತ ಹೇಳ್ತಾರೆ, ನಾವು ನಮ್ಮ ಎಲ್ಲ ಕಾರ್ಯಗಳನ್ನ ನಿಮಗೆ ಸಮರ್ಪಣೆ ಮಾಡುತ್ತಿದ್ದೇವೆ. ಎಂತಹ ಕಾರ್ಯಗಳು? ನಮ್ಮ ನಾವು ಮಾಡಿದಂತಹ ತಪಸ್ಯ, ನಾವು ಮಾಡಿದಂತಹ ವೇದ ಪಾಠ, ನಾವು ಮಾಡಿದಂತಹ ಕರುಣೆಯ ಕೆಲಸಗಳು, ಮತ್ತೆ ಆರ್ಯನ್ನತಃ ಸುಹೃದೋ ಭ್ರಾತರಶ್ಚ ಸರ್ವಾಣಿ ಭೂತಾನಿ ಅನಸೂಯೇವ. ಸೊ ಜನರಿಗೆ ಮಾಡಿದಂತಹ ಲೋಕ ಕಲ್ಯಾಣ ಎಲ್ಲವನ್ನ ವ್ರೀಣಿಮಹೇ ತೇ ಪರಿತೋಷಣಾಯ, ಎಲ್ಲವನ್ನ ನಿಮಗೆ ನಾವು ಸಮರ್ಪಿಸುತ್ತೇವೆ ಅಂತ ಹೇಳಲಾಗಿದೆ. ರೈಟ್? ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಸೊ ಎಲ್ಲವನ್ನ ನಾವು ಭಗವಂತನಿಗೆ ಸಮರ್ಪಿಸುತ್ತಿದ್ದೇವೆ ಅಂತ ಎಲ್ಲವನ್ನ ಸಮರ್ಪಿಸ್ತಾರೆ. ರೈಟ್? ನಂತರ ಪರಿಚಿತರು ಹೇಳ್ತಾರೆ, ಇವನ್ ಮಹಾಯೋಗಿಗಳು, ಧ್ಯಾನ ಮಾಡುವವರು, ಮಿಸ್ಟಿಕ್ ಯೋಗೀಸ್, ಅವರು ಕೂಡ ನಿನ್ನನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅವರು ಕೂಡ ತಮ್ಮ ಸಾಮರ್ಥ್ಯದಂತೆ ನಿಮ್ಮ ವರ್ಣನೆಯನ್ನು ಮಾಡುತ್ತಾರೆ. ನಾವು ಕೂಡ ಶಕ್ತಿತಃ ನಮಗೆ ಎಷ್ಟು ಶಕ್ತಿ ಇದೆಯೋ ಅದರ ಅನುಸಾರವಾಗಿ ನಿಮಗೆ ಸೇವೆಯನ್ನ ಸಲ್ಲಿಸಿದ್ದೇವೆ, ಸ್ತುತಿಯನ್ನು ಮಾಡಿದ್ದೇವೆ. ದಯವಿಟ್ಟು ಪ್ರಸನ್ನಗೊಳ್ಳಿರಿ, ಸಂತುಷ್ಟರಾಗಿರಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಲಾಸ್ಟ್ ಶ್ಲೋಕ 42ನೇ ಶ್ಲೋಕದಲ್ಲಿ ಅವರು ನಾರಾಯಣನ ಸ್ತುತಿಯನ್ನ ಮಾಡಿದ್ದಾರೆ. ಸೊ ಭಗವಂತನ ಗುಣಗಳನ್ನ 42ನೇ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ನಮಃ ಸಮಾಯ ಶುದ್ಧಾಯ ಪುರುಷಾಯ ಪರಾಯ ಚ ವಾಸುದೇವಾಯ ಸತ್ವಾಯ ತುಭ್ಯಂ ಭಗವತೆ ನಮಃ. ಯಾರು ಓದ್ತೀರಾ? ಯಾರಾದ್ರೂ ಪ್ರಭುಜಿ ಇದ್ದಾರಾ? ಪ್ರಭುಜಿ ಸರ್ ಓದಿಲ್ಲ ಇವತ್ತು? ಕೃಷ್ಣ ಪ್ರಭುಜಿ ಓದಿ ಪ್ರಭುಜಿ. ಓದಿ. ಪ್ರಿಯ ಭಗವಂತನೇ, ನಿನಗೆ ಶತ್ರುಗಳಾಗಲಿ ಮಿತ್ರರಾಗಲಿ ಇಲ್ಲ. ಆದ್ದರಿಂದ ನೀನು ಸರ್ವರಿಗೂ ಸಮಾನನಾಗಿರುವೆ. ಯಾವುದೇ ಪಾಪದ ಕಾಲುಷ್ಣವು ನಿನ್ನನ್ನು ಮುಟ್ಟಲಾರದು. ನಿನ್ನ ಲೋಕೋತ್ತರ ರೂಪವು ಯಾವಾಗಲೂ ಭೌತಿಕ ಸೃಷ್ಟಿಗೆ ಅತೀತವಾಗಿದೆ. ಅಸ್ತಿತ್ವದಲ್ಲಿರುವ ಪ್ರತಿಯೊಂದರಲ್ಲಿಯೂ ಎಲ್ಲೆಲ್ಲಿಯೂ ನೀನು ಇರುವ ಕಾರಣದಿಂದ ನೀನೇ ದೇವೋತ್ತಮ ಪರಮಪುರುಷನು. ಪರಿಣಾಮವಾಗಿ ನೀನು ವಾಸುದೇವನೆಂದು ಖ್ಯಾತನಾಗಿರುವೆ. ನಾವು ನಿನಗೆ ನಮ್ಮ ಗೌರವ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಸೊ ಭಗವಂತನ ಗುಣಗಳಲ್ಲಿ ವರ್ಣಿಸುತ್ತಾ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ದಾರೆ. ಸಮಾಯ ಶುದ್ಧಾಯ ಪುರುಷಾಯ ಪರಾಯ ವಾಸುದೇವಾಯ ಸತ್ವಾಯ. ಸೊ ಇವು 6 ಪದಗಳಿಂದ ಭಗವಂತನಿಗೆ ಸಂಬೋಧನೆಯನ್ನು ಮಾಡಿದ್ದಾರೆ. ತುಂಬ ಸರಳವಾಗಿದೆ ಎಲ್ಲ ಪದಗಳು. ಸೊ ನಂತರ ಭಗವಂತ ಅಲ್ಲಿನಿಂದ ಗರುಡಾರೂಢನಾಗಿ ತನ್ನ ಲೋಕಕ್ಕೆ ಸ್ವಧಾಮಕ್ಕೆ ಹಿಂತಿರುಗುತ್ತಾನೆ. ಸೊ ನಂತರ ತಥಾ ನಿರ್ಯಾಯ ಸಲಿಲಾತ್ ಪ್ರಚೇತಸ ಉದನ್ಮತಃ. ಪ್ರಚೇತರೆಲ್ಲರೂ ನೀರಿನಿಂದ ಹೊರಬರ್ತಾರೆ. ಸಲಿಲಾತ್ ನಿರ್ಯಾಯ, ನೀರಿನಿಂದ ಹೊರಬಂದು ಅವ್ರು ನೋಡ್ತಾರೆ. ವೀಕ್ಷ್ಯ ಕುಪ್ಯನ್, ನೋಡಿ ಅವ್ರಿಗೆ ಕೋಪ ಬರುತ್ತೆ. ಯಾಕೆ? ಹೊರಗಡೆ ಏನಾಗಿದೆ ಅಂದ್ರೆ ನೆಲದ ಮೇಲೆ ಕಾಡು ಎಷ್ಟು ಬೆಳೆದು ಬಿಟ್ಟಿದೆ, ಸೂರ್ಯನ ಕಿರಣವೇ ತಟ್ತಾ ಇಲ್ಲ ನೆಲಕ್ಕೆ. ಅಷ್ಟು ದೊಡ್ಡದಾಗಿ ಮರಗಳು ಗಿಡಗಳು ಬೆಳೆದು ಬಿಟ್ಟಿದೆ.
ಸೊ ಯಾಕಂದ್ರೆ ಪ್ರಾಚೀನ ಪರಿಷತ್ ರಾಜನಿಲ್ಲ, ರಾಜ ಕೂಡ ಇಲ್ಲ ಆಡಳಿತ ಮಾಡೋದಕ್ಕೆ. ಇವರು 10,000 ವರ್ಷ ನೀರಲ್ಲಿದ್ದರು. ಸೊ ಕಾಡು ಹೆಂಗ್ ಬೇಕಂಗೆ ಬೆಳೆದು ಬಿಟ್ಟಿದೆ. ಸೊ ಅದನ್ನ ನೋಡಿ ಕೋಪ ಬರುತ್ತೆ ಅವರಿಗೆ. ಅವರು ಸೊ ವೀಕ್ಷ್ಯ ಕುಪನ್ ದುರ್ಮೈಶ್ಚನ್ ಅಗ್ನಿಗಾಂ ಗಾಂ ರೋದ್ಧುಂ ಇವಚ್ಛೃದೈಃ. ಎಸ್, ತುಂಬಾ ಕೋಪ ಬರುತ್ತೆ. ಕೋಪಗೊಂಡು ಏನ್ ಮಾಡ್ತಾರೆ ಅವರು? ತಥೋ ಅಗ್ನಿ ಮಾರುತೋ ರಾಜನ್ ಅಮುಂಚ್ಯನ್ ಮುಖತೋ ವೃಷಾ. ಸಂಸ್ಕೃತದಲ್ಲಿ ಸರಿದೆ. ತಥೋ ಅಗ್ನಿ ಮಾರುತೋ ರಾಜನ್. ಅವರು ತಮ್ಮ ಮುಖದಿಂದ ಅಗ್ನಿಯನ್ನ ಹೊರಬಿಡ್ತಾರೆ. ಆ ಅಗ್ನಿಯಿಂದ ಎಲ್ಲ ಕಾಡು ಸುಡೋದಿಕ್ಕೆ ಪ್ರಾರಂಭವಾಗುತ್ತೆ. ಮಹೀಂ ನಿರ್ವಿರುಧಂ ಕರ್ತುಂ ಸಂವರ್ತಕ ಯಾತೆ. ಹೇಗೆ ಪ್ರಳಯದ ಸಮಯದಲ್ಲಿ ಶಿವ ತನ್ನ ಏನಂತಾರೆ ಬೆಂಕಿ ಮತ್ತೆ ಗಾಳಿಯನ್ನು ಬೀಸಿ ಎಲ್ಲ ಸುಡ್ತಾನೆ, ಅದೇ ರೀತಿ ಪ್ರಚೇದರು ಕಾಡನ್ನು ಸುಡೋದಕ್ಕೆ ಪ್ರಾರಂಭಿಸುತ್ತಾರೆ. ಆ ಸಮಯದಲ್ಲಿ ಸುಡುತ್ತಿರುವಾಗ ಅಲ್ಲಿ ತಕ್ಷಣ ಬ್ರಹ್ಮದೇವರು ಬರ್ತಾರೆ. ಭಸ್ಮಸಾತ್ ಕ್ರಿಯಮಾಣಾಂಸ್ತಾಂ ಧ್ರುಮಾನ್ ವೀಕ್ಷ್ಯ ಪಿತಾಮಹ ಆಗತಃ ಶಮಯಾಮಾಸ ಪುತ್ರಾನ್ ಭರಿಷ್ಮತೋ ನಯೈಃ. ರೈಟ್. ಸೊ ಕಾಡನ್ನು ಸುಡುತ್ತಿರೋದನ್ನು ನೋಡಿ ಬ್ರಹ್ಮಜಿ ಬಂದು ತಡೆಗಟ್ತಾರೆ. ಬೇಡ ಬೇಡ ಬೇಡ, ಸುಡಬೇಡಿ ಸುಡಬೇಡಿ ಅಂತ. ರೈಟ್. ಸೊ ತುಂಬ ನಯೈಹಿ ಬೈ ಲಾಜಿಕ್, ನ್ಯಾಯದಿಂದ ಅವರು ಅರ್ಥಪಡಿಸುತ್ತಾರೆ. ಪ್ರಚೇದರು ಕಾಡನ್ನು ಸುಡುವುದನ್ನು ನಿಲ್ಲಿಸ್ತಾರೆ. ಸೊ ಇಲ್ಲಿಂದ ಏನರ್ಥ ಆಗುತ್ತೆ ಅಂದ್ರೆ, ಯಾವಾಗಾದ್ರೂ ಈ ಜಗತ್ತಿನಲ್ಲಿ ಏನಾದರೂ ತೊಂದರೆ ಆದರೆ ಹೈಯರ್ ಅಥಾರಿಟೀಸ್, ಬ್ರಹ್ಮ ಶಿವ ಈ ರೀತಿ ಉನ್ನತ ಅಧಿಕಾರಿಗಳು ಬಂದು ಈ ಜಗತ್ತನ್ನು ಕಾಪಾಡ್ತಾರೆ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಪ್ರಚೇತರು ಕೂಡ ಅವರು ಕೋಪಗೊಂಡ್ರು. ಯಾಕೆ? ಅವರಿಗೆ ಸ್ವಲ್ಪ ಕಾಳಜಿ ಇತ್ತು ತಮ್ಮ ರಾಜ್ಯದ ಬಗ್ಗೆ. ಕಾಡು ಇಷ್ಟೆಲ್ಲ ಬೆಳೆದ್ಬಿಟ್ಟಿದೆ, ರಾಜ್ಯಕ್ಕೆ ಏನಾದರೂ ಹಾನಿ ಆದರೆ ಕಾಡು ಪ್ರಾಣಿಗಳು ಹೆಚ್ಚಾಗಿರ್ತವೆ. ಸೊ ಅದಕ್ಕೆ ಕಾಡಿನ ಸ್ವಲ್ಪ ಭಾಗವನ್ನು ನಾಶ ಮಾಡೋಣ ಅಂತ ಸುಡೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆ. ಸೊ ನಂತರ ತತ್ರಾವಶಿಷ್ಟಯೇ ವೃಕ್ಷ ಭೀತಾ ದುಹಿತರಂ ಪದ ಉಜ್ಜಹೃತೆ ಪ್ರಚೇತೇಭ್ಯೋ ಉಪದಿಷ್ಟ ಸ್ವಯಂಭುವ. ಸ್ವಯಂಭೂ ಬ್ರಹ್ಮಾಜಿ ಏನ್ ಹೇಳ್ತಾರೆ ಅಂದ್ರೆ, ಸೊ ಆ ಮರಗಳಿಗೆ, ವೃಕ್ಷಗಳಿಗೆ ಹೇಳ್ತಾರೆ, ನೀವು ಪ್ರಚೇತರ ಕೋಪವನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಮಗಳಾದಂತಹ ಮಾರೀಷನನ್ನ ಅವ್ರ ಜೊತೆ ಮದುವೆ ಮಾಡಿಸಿಬಿಡಿ ಅಂತ. ಸೊ ಆಕ್ಚುಲಿ ವೃಕ್ಷಗಳ ದೇವತೆಗಳು ಕೂಡ ಇದ್ದಾರೆ. ಆ ವೃಕ್ಷಗಳ ದೇವತೆಗಳು ಪ್ರಚೇತರ ಮುಂದೆ ಬಂದು ಮಾರೀಷಳನ್ನ ಅವರಿಗೆ ಕೊಟ್ಬಿಡ್ತಾರೆ. ಆಗ ಪ್ರಚೇತರು ಅವಳ ಜೊತೆ ಮದುವೆ ಮಾಡ್ಕೊತಾರೆ. ಸೊ ಈ ರೀತಿ ಅವರ ಜೊತೆ ಮದುವೆ ಆದಮೇಲೆ ಅವರಿಂದ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಗಂಡು ಮಗುವಿನ ಹೆಸರೇನು? ದಕ್ಷ. ಈ ದಕ್ಷ ಪ್ರಜಾಪತಿ ತುಂಬ ಪ್ರಸಿದ್ಧ ರಾಜನಾಗ್ತಾನೆ. 3 ಲೋಕದಲ್ಲಿ ಅವನ ಖ್ಯಾತಿ ಬೆಳೆಯುತ್ತೆ. ದಕ್ಷನ ಕಥೆ ನೀವು ಕೇಳಿದ್ರಲ್ಲ, ವೀರಭದ್ರ ದಕ್ಷನನ್ನು ಕೊಂದಿದ್ದ. ಯಾಕೆಂದರೆ ದಕ್ಷ ಯಜ್ಞೆಯಲ್ಲಿ ಶಿವನಿಗೆ ಅಪರಾಧ ಮಾಡಿದ ಕಾರಣ ದಾಕ್ಷಾಯಿಣಿ ಸತಿ ತನ್ನ ದೇಹತ್ಯಾಗ ಮಾಡಿದ್ಲು. ಅದು ಕುಪಿತಗೊಂಡು ಶಿವ ವೀರಭದ್ರನ ಕಳಿಸಿದ. ವೀರಭದ್ರ ದಕ್ಷನನ್ನ ಕೊಂದಿದ್ದ. ನಂತರ ಶಿವ ಬಂದು ದಕ್ಷನಿಗೆ ಒಂದು ಆಡಿನ ಮುಖವನ್ನ ಕೊಟ್ಟಿದ್ದ. ಆಗ ದಕ್ಷ ಸ್ವಯಂಭುವ ಮನ್ವಂತರದಿಂದ ಚಾಕ್ಷುಷ ಮನ್ವಂತರವರೆಗೂ ತಪಸ್ಸನ್ನ ಮಾಡಿರ್ತಾರೆ. ಅಂದ್ರೆ 5 ಮನ್ವಂತರ ಅವರು ತಪಸ್ಸನ್ನು ಮಾಡಿದ್ರು. ಒಂದು ಮನ್ವಂತರ ಅಂದರೆ ಸುಮಾರು 71 ದಿವ್ಯ ಯುಗಗಳು. ದಟ್ಸ್ 1 ಮನ್ವಂತರ. ಸೊ ಅಷ್ಟು 5 ಮನ್ವಂತರದವರೆಗೆ ತಪಸ್ಸನ್ನು ಮಾಡಿದರು. 5 ಮನ್ವಂತರ ತಪಸ್ಸು ಮಾಡಿದ ಮೇಲೆ ಅವರ ಅಪರಾಧಕ್ಕೆ ಕ್ಷಮೆ ಆಯಿತು.
ಅವರು ದೇಹತ್ಯಾಗ ಮಾಡಿ ನಂತರ ಚಾಕ್ಷುಷ ಮನ್ವಂತರದ ಪ್ರಾರಂಭದಲ್ಲಿ ಪ್ರಚೇತರ ಮಗನಾಗಿ ಹುಟ್ಟಿದರು. ಓಕೆ, ಸೊ ಈ ದಕ್ಷ ಪ್ರಜಾಪತಿ ಕಥೆ ಮುಂದೆ 6ನೇ ಸ್ಕಂದದಲ್ಲಿ ಬರುತ್ತೆ. ಹರಿಯಶ್ವ ಶವಳೇಶ್ವರ ಕಥೆಯಲ್ಲಿ ಮತ್ತೆ ಬರುತ್ತೆ. ಅದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ. ಅದು 6ನೇ ಸ್ಕಂದದಲ್ಲಿ ಚರ್ಚೆ ಮಾಡೋಣ. ಸೊ ನಂತರ ಸೊ ದಕ್ಷಿಣ ಚಟುವಟಿಕೆಗಳನ್ನ ಅಂತಿಮ ಶ್ಲೋಕದಲ್ಲಿ ಹೇಳಿದ್ದಾರೆ. ಸೊ ಈ ರೀತಿ ಪ್ರಚೇತರ ಕಥೆ ಇಲ್ಲಿಗೆ ಮುಗಿಯುತ್ತೆ. ಮುಂದೆ ನೆಕ್ಸ್ಟ್ ಅಧ್ಯಾಯ ಏನು? ಇಲ್ಲಿ ದಕ್ಷಿಣ ಶಿವ ಮತ್ತು ದಕ್ಷಿಣ ಫೋಟೋ ನೀವು ನೋಡ್ಬೋದು. ಸೊ ಇದೇ ದಕ್ಷ 5 ಮನ್ವಂತರದ ಕಾಲ ತಪಸ್ಸನ್ನು ಮಾಡಿ 6ನೇ ಮನ್ವಂತರದಲ್ಲಿ ಮತ್ತೆ ದಕ್ಷನಾಗಿ ಹುಟ್ಟಿ ಬರ್ತಾನೆ. ಸೊ ಹಿಂದಿನ ಜನ್ಮದಲ್ಲಿ ಬ್ರಹ್ಮನ ಮಗನಾಗಿದ್ದ, ಸೊ ಬ್ರಾಹ್ಮಣನಾಗಿದ್ದ ದಕ್ಷ. ಬ್ರಾಹ್ಮಣನಾಗಿದ್ದ. ಆದರೆ ಅಪರಾಧ ಮಾಡಿದ ಕಾರಣ ಈ ಜನ್ಮದಲ್ಲಿ ಪ್ರಚೇತರ ಮಗನಾಗಿ ಹುಟ್ಟಿದ. ಪ್ರಚೇತರು ಕ್ಷತ್ರಿಯರು. ಸೊ ದಕ್ಷ ಕ್ಷತ್ರಿಯರ ವಂಶದಲ್ಲಿ ಹುಟ್ಟಿ ಕ್ಷತ್ರಿಯನಾಗ್ತಾನೆ. ಸೊ ಬ್ರಾಹ್ಮಣನಿಂದ ಕ್ಷತ್ರಿಯನಾಗ್ತಾನೆ. ಸೊ ಡಿಮೋಷನ್ ಆಯ್ತು, ಪ್ರಮೋಷನ್ ಆಗಲಿಲ್ಲ, ಡಿಮೋಷನ್ ಆಯ್ತು. ಒಂದು ಹೆಜ್ಜೆ ಕೆಳಗಡೆ ಬಂದ್ಬಿಟ್ಟ ಅಪರಾಧ ಮಾಡಿದ ಕಾರಣ. ಓಕೆ, ಸೊ ಮುಂದಿನ ಅಧ್ಯಾಯ ಪ್ರಚೇತರಿಗೆ ನಾರದರ ಉಪದೇಶ. ಸೊ ಪ್ರಚೇತರು ಸುಮಾರು ಹಲವಾರು ವರ್ಷಗಳ ಕಾಲ ರಾಜ್ಯವನ್ನು ನೋಡಿಕೊಂಡ್ರು. ನಂತರ ನಾರದರು ಮತ್ತೆ ಬರ್ತಾರೆ ಪ್ರಚೇತರ ಹತ್ರ. ಸೊ ನಾರದರು ಪ್ರಚೇತರಿಗೆ ಕೆಲವೊಂದು ಉಪದೇಶಗಳನ್ನು ನೀಡ್ತಾರೆ. ಆ ಉಪದೇಶನ ಕೇಳಿದ ನಂತರ ಪ್ರಚೇತರು ಅವರಿಗೆ ಭಗವತ್ ಪ್ರಾಪ್ತಿ ಆಗಿತ್ತು, ಚೆನ್ನಾಗಿ ಸೇವೆಯನ್ನು ಮಾಡ್ತಾ ಇದ್ರು. ಆದರೂ ಒಂದು ಈ ಭೌತಿಕ ಅಸ್ತಿತ್ವಕ್ಕೆ ಒಂದು ಮಿತಿ ಇರುತ್ತೆ. ಸೊ ಆ ಸಮಯ ಇರುತ್ತೆ, ಅದು ಮುಗಿದ ಮೇಲೆ ಭಗವತ್ಧಾಮಕ್ಕೆ ಹೋಗಲೇಬೇಕು. ಸೊ ನಾರದರು ಆ ಸಮಯದಲ್ಲಿ ಬಂದು ಪ್ರಚೇತರಿಗೆ ಕೆಲವೊಂದು ಹಿತೋಪದೇಶವನ್ನು ನೀಡಿ ಭಗವಂತ ಕಥೆಯನ್ನು ಕೇಳಿಸಿ ಅವರು ಪ್ರಚೇತರಿಗೂ ಕೂಡ ಮುಕ್ತಿಯನ್ನು ಕೊಡಿಸ್ತಾರೆ. ಸೊ ಈ ರೀತಿ ಪ್ರಚೇತರ ಕಥೆಯನ್ನು ನಾವು ಕೇಳಿದ್ದೀವಿ. ಮುಂದಿನ ಕ್ಲಾಸಲ್ಲಿ ಕೂಡ ನಾವು ಈ ಕಥೆಯನ್ನು ಮುಂದುವರಿಸೋಣ. ಸೊ ಮುಂದಿನ ವಾರ ಯಾವ ವಾರ? ಜೂನ್ 12, ಜೂನ್ 20 ಅಲ್ಲ? ಓಕೆ, ನಾನು ಕನ್ಫರ್ಮ್ ಮಾಡ್ತೀನಿ. 19 ಮೋಸ್ಟ್ಲಿ ಕ್ಲಾಸ್ ಮಾಡ್ಬೋದು. ಅಲ್ಲಿ ಕನ್ಫರ್ಮ್ ವಿನಯಪುರಕ್ಕೆ ಹೇಳ್ತೀನಿ. ನಾನು ಟ್ರಾವೆಲ್ ಪ್ಲಾನ್ ಪ್ರಕಾರ, ಎಂಗೇಜ್ಮೆಂಟ್ ಪ್ರಕಾರ ಹೇಳ್ತೀನಿ. ಹರೇ ಕೃಷ್ಣ. ಮತ್ತೆ ಕೆಲವೊಂದು ವಿಶೇಷ ಕಾರ್ಯಗಳಿವೆ, ಕಾರ್ಯಕ್ರಮಗಳು. ನೆಕ್ಸ್ಟ್ ಟ್ಯೂಸ್ಡೇ ಏನಿದೆ? ಟ್ಯೂಸ್ಡೇ ಪಾಂಡವ ನಿರ್ಜಲ ಏಕಾದಶಿ. ಸೊ ಟ್ಯೂಸ್ಡೇ ಪಾಂಡವ ನಿರ್ಜಲ ಏಕಾದಶಿ ಅಥವಾ ಭೀಮಾ ಏಕಾದಶಿ ಅಂತ ಕೂಡ ಕರೀತಾರೆ. ಸೊ ಈ ಏಕಾದಶಿ ತುಂಬ ಮುಖ್ಯವಾದದ್ದು. ಬೇರೆ ಯಾವುದೇ ಏಕಾದಶಿ ಮಾಡೋಕ್ಕಾಗದೇ ಇದ್ದರೆ ಅಟ್ಲೀಸ್ಟ್ ಈ ಪಾಂಡವ ನಿರ್ಜಲ ಏಕಾದಶಿಯನ್ನು ಮಾಡಬೇಕಂತ ಹೇಳ್ತಾರೆ. ಸೊ ಆದಷ್ಟು ಹೆಚ್ಚು ಜಪ ಮತ್ತು ಸಾಧ್ಯವಾದರೆ ನಿರ್ಜಲ ಉಪವಾಸವನ್ನು ಇಟ್ಕೊಂಡು ಈ ಏಕಾದಶಿಯನ್ನು ಮಾಡಬೇಕು. ನಂತರ 20ನೇ ತಾರೀಕು ಪಾನಿಹಾಟಿ ಚೇಡಾದೇವಿ ಉತ್ಸವ. ಸೊ ಕಲ್ಕತ್ತಾ ಹತ್ತಿರನೇ ಮಾಯಾಪುರ ಹೋಗೋ ದಾರಿಯಲ್ಲಿ ಪಾನಿಹಾಟಿ ಅಂತ ಒಂದು ಜಾಗ ಬರುತ್ತೆ. ಅಲ್ಲಿ ರಘುನಾಥ್ ದಾಸ್ ಗೋಸ್ವಾಮಿಯವರಿಗೆ ನಿತ್ಯಾನಂದ ಪ್ರಭುಗಳು ತಮ್ಮ ಕೃಪೆಯನ್ನು ಕೊಟ್ಟಿದ್ದರು. ಸೊ ಅದರ ನೆನಪಿನಲ್ಲಿ ಆ ಪಾನಿಹಾಟಿ ಉತ್ಸವವನ್ನು ಮಾಡ್ತಾರೆ. ಸೊ ನಮ್ಮ ದೇವಸ್ಥಾನದಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು 30ನೇ ತಾರೀಕು ಕಾವೇರಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. 30th ಜೂನ್ 30ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ನಮ್ಮ ಟೆಂಪಲಿಂದ ಬಸ್ಸಸ್ ಹೊರಡುತ್ತೆ. ಸೊ ಅಲ್ಲಿ ಮಧ್ಯಾಹ್ನ 3 ಗಂಟೆವರೆಗೂ ಇದ್ದು ಕಾವೇರಿ ನದಿ ತಟದಲ್ಲಿ ಕೀರ್ತನೆ, ಕಥಾ, ಅಭಿಷೇಕ, ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಂತರ ರಂಗನಾಥನ ದರ್ಶನವನ್ನು ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ರಾತ್ರಿ 8 ಗಂಟೆ ಸುಮಾರು ವಾಪಸ್ ಬರ್ತೀವಿ. ಸೊ ದಟ್ ಇಸ್ ದ ಪ್ಲ್ಯಾನ್. ಸೊ ಯಾರಿಗಾದ್ರು ಬರೋ ಇಚ್ಛೆ ಇದ್ದರೆ ತಾವು ರಿಜಿಸ್ಟರ್ ಆಗ್ಬೋದು. ಸೊ ವಿನಯಪುರ ವಿ ಕ್ಯಾನ್ ಸೆಂಡ್ ದ ಲಿಂಕನ್ನು ಗ್ರೂಪಲ್ಲಿ ಕಳಿಸೋಣ. ಓಕೆ ಪ್ರಭುಜಿ. ಓಕೆ. ಸೊ 30th ನಂತರ 7ನೇ ತಾರೀಕು ರಥಯಾತ್ರೆ, ಶ್ರೀ ಜಗನ್ನಾಥ ರಥಯಾತ್ರೆ ಬರ್ತಾ ಇದೆ. 7th ಜುಲೈ.
7th is ಮೇನ್ ಇವೆಂಟ್, ಜಗನ್ನಾಥ ರಥಯಾತ್ರೆ. ನಮ್ಮ ಟೆಂಪಲ್ ಕಡೆಯಿಂದ ಶಿವನಗರದಲ್ಲಿ ರಥಯಾತ್ರೆ ಮಾಡ್ತಾ ಇದ್ದೀವಿ 7ನೇ ತಾರೀಕು. ನಂತರ 13ನೇ ತಾರೀಕು ಇಲ್ಲಿ ICC ಟೆಂಪಲ್ ಕುಮಾರಸ್ವಾಮಿ ಲೇಔಟಲ್ಲಿ ಕೂಡ ರಥಯಾತ್ರೆ ಮಾಡ್ತಾ ಇದ್ದೀವಿ. ಸೊ ಹಬ್ಬಗಳ ಒಂದು ಸತತವಾಗಿ ಹಬ್ಬಗಳೇ ಬರ್ತಾ ಇದ್ದಾವೆ ಪ್ರತಿಯೊಂದು ವಾರದಲ್ಲಿ. ಸೊ ಎಷ್ಟಾಗುತ್ತೋ ಅಷ್ಟು ಭಾಗವಹಿಸೋದಕ್ಕೆ ಪ್ರಯತ್ನ ಪಡಿ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು. ಶ್ರೀಲ ಗುರುಪಾದ ಕಿ ಜೈ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಪುರಾಣ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಆಲ್ರೆಡಿ ಟೈಮ್ ಆಗೋಗಿದೆ, ಸೊ ಪ್ರಶ್ನೆಗಳಿಗೆ ಸಮಯವಿಲ್ಲ. ಯಾರಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ನೆಕ್ಸ್ಟ್ ಮುಂದಿನ ವಾರ ಕೇಳಿ. ಓಕೆ, ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಧನ್ಯವಾದ. ಕೃಷ್ಣ ಧನ್ಯವಾದ. ಥ್ಯಾಂಕ್ ಯು.